ವಿಶ್ವವಿದ್ಯಾಲಯದ ಸಂಗೀತ ವಿಭಾಗದ ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳೆಲ್ಲ ತಾವೆಲ್ಲರೂ ಕೂಡ ಎದ್ದು ನಿಂತುಕೊಂಡು ಈ ನಾಡಗೀತೆಗೆ ತಾವೆಲ್ಲರೂ ಕೂಡ ಗೌರವಿಸಬೇಕಾಗಿ ವಿನಂತಿ. ಭಾರತ ಜನನೀಯ ತನುಜಾತೆ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಕೇರಸ ಋಷಿಗಳ ವೀಣೆ ಭೂದೇವಿಯ ಮಗುಟದ ಜಗಮಣಿಯೇ ಕಂಠದ ಚಂದನ ಹೊಂದಿನ ಗಣಿಯೇ ರಾಘವ ಮಧುಸೂದನ ಜಗಧರಿಸಿದ ಭಾರತ ಜನನೀಯ ತನುಜಾತೆ ಜನನೀಯ ಗೋಳ ವೇದದ ಕೋಶ ಜನನಿಗೆ ಜೀವವು ನಿನ್ನಾವೇಶ ಹಸುವಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿಮನುತ ಭಾರತ ಜನನೀಯ ತನುಜಾತೆ ಶಂಕರನ ಮನೋಜ ವಿದ್ಯಾರಣ್ಯ ಬಸವೇಶ್ವರ ಮಧುಕರ ದಿವ್ಯಾರಣ್ಯ ಬ್ರಹ್ಮಕ್ಷರಿ ಕೊಂಡ ಮಂಗಲ ಭೂಮಿ ಗತಿ ಕಂದ ಕುಮಾರ ವ್ಯಾಸರ ಮಂಗಳ ಧಾಮ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನೀಯ ತನುಜಾತೆ ಅಯ್ಯಪ್ಪ ಹೊಯ್ಸಳರಾಡಿದ ನಾಡೆ ಕಂಕಣ ಜಗಣರ ನೆಚ್ಚಿನ ಮೇಳೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ಗಂಗಾ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನೀಯ ತನುಜಾತೆ ಸರ್ವಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನೋದ್ಧಾನ ಜನಕನ ಹೋಲುವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ಗೇಹ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಎನ್ನ ಕಾಯವ ದಂಡಿಗೆಯ ಮಡೆಯ ಎನ್ನ ಕಾಯವ ದಂಡಿಗೆಯ ಮಡೆಯ ಎನ್ನ ಕಾಯವ ದಂಡಿಗೆಯ ಮಡೆಯ ಎನ್ನ ಕಾಯವ ದಂಡಿಗೆಯ ಮಡೆಯ ಎನ್ನ ಶಿರವ ಸೂರ್ಯ ಮಡೆಯ ಎನ್ನ ಶಿರವ ಸೂರ್ಯ ಮಡೆಯ ಎನ್ನ ನರವ ತಂದೆಯ ಮಡೆಯ ಎನ್ನ ಕಾಯವ ದಂಡಿಗೆಯ ಮಡೆಯ ಎನ್ನ ಕಾಯವ ದಂಡಿಗೆಯ ಮಡೆಯ ಎನ್ನ ಬರಡ ಕಟ್ಟಿಯ ಮಾಡಯ್ಯ ಎನ್ನ ಬರಡ ಕಟ್ಟಿಯ ಮಾಡಯ್ಯ ಎನ್ನ ಬರಡ ಕಟ್ಟಿಯ ಮಾಡಯ್ಯ ಬತ್ತಿಸರಾಗವ ಕಾಳಯ್ಯ ಬತ್ತಿಸರಾಗವ ಕಾಳಯ್ಯ ಉರಗಲೊತ್ತಿ ಬಾರಿಸಯ್ಯ ಉರಗಲೊತ್ತಿ ಬಾರಿಸಯ್ಯ ಕೂಡಲ ಸಂಗಮ ದೇವ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ದಂಡಿಗೆಯ ಮಾಡಯ್ಯ ದಂಡಿಗೆಯ ಮಾಡಯ್ಯ ಎಲ್ಲ ಬರಳ ಕಟ್ಟಿಯ ಮಾಡಯ್ಯ ಎಲ್ಲ ಬರಳ ಕಟ್ಟಿಯ ಮಾಡಯ್ಯ ಬತ್ತಿಸರಾಗವ ಕಾಳಯ್ಯ ಬತ್ತಿಸರಾಗವ ಕಾಳಯ್ಯ
ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲರಿಗೂ ಜಗಜ್ಯೋತಿ ಬಸವೇಶ್ವರ ಅವರ 298ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈ ಸಮಾರಂಭಕ್ಕೆ ಶರಣ ಬಸವೇಶ್ವರ ಕಲಾ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಸುರೇಶ್ ಕುಮಾರ್ ನಂದಗಾಂವ್ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರು ಬಸವ ಜಯಂತಿ ಅಂಗವಾಗಿ ತಮ್ಮ ವಿಚಾರಗಳನ್ನು ಬಸವೇಶ್ವರ ಬಗ್ಗೆ ನಿಮ್ಮ ಮುಂದೆ ನೀಡಲಿದ್ದಾರೆ. ಅವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ ಇದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರಭಾರಿ ಕುಲಪತಿಗಳಾದ ಮಾನ್ಯ ಪ್ರೊಫೆಸರ್ ಗೌರವ್ ಶ್ರೀರಾಮ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೂ ಕೂಡ ನಾನು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆದಂತಹ ಡಾಕ್ಟರ್ ಪೀರ್ಜಾದ್ ಫೈಮುದ್ದೀನ್ ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಸಹಿತ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಾದಂಥ ಡಾಕ್ಟರ್ ಸುರೇಶ್ ಜಗ್ಗಿ ಅವರು ನಮ್ಮ ಜೊತೆಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಅವರಿಗೂ ಸಹಿತ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಸಚಿವರಾದಂಥ ಡಾಕ್ಟರ್ ರಮೇಶ್ ಚಂದನ್ಕರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹಿತ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕುಲಸಚಿವರು ಮೌಲ್ಯಮಾಪನ ಡಾಕ್ಟರ್ ಎನ್ ಜಿ ಕಣ್ಣೂರ್ ಅವರಿಗೂ ಸಹಿತ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿದ್ಯಾಧಿಕಾರಿಗಳಂತ ಶ್ರೀಮತಿ ಜಯಂಬಿಕಾ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹಿತ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲ ನಿಕಾಯದ ಡೀನರ್ಗಳು, ಎಲ್ಲ ಅಕಾಡೆಮಿಕ್ ಸದಸ್ಯರು, ಎಲ್ಲ ವಿಭಾಗದ ಮುಖ್ಯಸ್ಥರು, ಎಲ್ಲ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರು, PhD ವಿದ್ಯಾರ್ಥಿಗಳು ಮತ್ತು ಎಲ್ಲ PG ವಿದ್ಯಾರ್ಥಿಗಳಿಗೆ ನಾನು ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಬಸವಾದಿ ಸಾಹಿತ್ಯ ಶ್ರವಣ ಅಧ್ಯಯನ ಕೇಂದ್ರದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಳೆದ 2 ವರ್ಷಗಳಿಂದ ಅಂದರೆ 2023ರಲ್ಲಿ ವಿಧಾನಸಭೆ ಚುನಾವಣೆ ಇದ್ದ ಕಾರಣ ನಾವು ಬಸವ ಜಯಂತಿಯನ್ನು ಸಾಂಕೇತಿಕವಾಗಿ ಆಚರಿಸಿದ್ವಿ. ಅದೇ ರೀತಿಯಾಗಿ 2024ರಲ್ಲಿ ಲೋಕಸಭಾ ಚುನಾವಣೆ ಪ್ರಯುಕ್ತ ಅವಾಗೂ ಕೂಡ ನಾವು ಬಸವ ಜಯಂತಿಯನ್ನು ಸಾಂಕೇತಿಕವಾಗಿ ಆಚರಿಸಿದ್ವಿ. ಹಾಗೆ ಈ ವರ್ಷ ನಮಗೆ ಆ ತೊಂದರೆ ಇಲ್ಲ. ಇದನ್ನು ನಾವು ಸಾರ್ವಜನಿಕವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಬಸವಾದಿ ಸಾಹಿತ್ಯ ಶ್ರವಣ ಕೇಂದ್ರ 1994ರಲ್ಲಿ ಗುಲ್ಬರ್ಗಾ ವಿಭಾಗದ ಖ್ಯಾತ ಉದ್ಯಮಿದಾರರಾದ ಶ್ರೀ ಗಣಗಪ್ಪ ಪಾಟೀಲ್ ಇವರ ಉದಾರ ದಾನದಿಂದ ಮತ್ತು ಅಂದಿನ ಕುಲಪತಿಗಳಾದಂಥ ಡಾಕ್ಟರ್ ಎನ್ ರುದ್ರಯ್ಯ ಅವರ ದೂರದೃಷ್ಟಿಯಿಂದ ಇದು ಸ್ಥಾಪನೆ ಆಯಿತು. 1994ರಲ್ಲಿ ಶ್ರೀ ಗಣಗಪ್ಪ ಪಾಟೀಲ್ ಅವರು 20 ಲಕ್ಷ ರೂಪಾಯಿ ದತ್ತಿಯನ್ನು ದಾನವನ್ನು ಈ ವಿಷಯದಲ್ಲಿ ಕೊಟ್ಟು ಈ ಸಂಸ್ಥೆ ಪ್ರಾರಂಭವಾಗಿ ನೆರವಾದರು. ಅಂದರೆ ನೀವು ವಿಚಾರ ಮಾಡಬಹುದು, 1994ರಲ್ಲಿ 20 ಲಕ್ಷ ವ್ಯಾಲ್ಯೂ ಈಗ ಎಷ್ಟಾಗುತ್ತೆ? ಕಡಿಮೆ ಯಾವ್ದು 3-4 ಕೋಟಿಯಿಂದ ಕಡಿಮೆ ಇಲ್ಲ, ಅಷ್ಟು ದುಡ್ಡು ಆಗುತ್ತೆ. ಆಮೇಲೆ ಕಾಲಕ್ರಮೇಣ ಹಂತವಾಗಿ ಮುಂದೆ ಗಣಗಪ್ಪ ಪಾಟೀಲ್ ಅವರ ಸುಪುತ್ರರಾದಂಥ ಡಾಕ್ಟರ್ BG ಪಾಟೀಲ್ ಅವರು ಸಹಿತ 30 ಲಕ್ಷ ರೂಪಾಯಿ ಕೊಟ್ಟು ಈಗ ಟೋಟಲ್ ಒಂದು 50 ಲಕ್ಷ ರೂಪಾಯಿ ಡಿಪಾಸಿಟ್ ಬಸವಾದಿ ಶ್ರವಣ ಸಾಹಿತ್ಯ ಕೇಂದ್ರ ಹೆಸರಲ್ಲಿ FD ಇದೆ ಬ್ಯಾಂಕ್ನಲ್ಲಿ. ಈ ಬಡ್ಡಿಯಿಂದ ಬಂದಂಥ ಹಣದಿಂದ ನಾವು ನಮ್ಮ ಇಡೀ ವರ್ಷದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಒಂದು ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಅಧ್ಯಯನ ಸಂಸ್ಥೆ ಆರ್ಥಿಕವಾಗಿ ಸರ್ಕಾರದ ಮೇಲಾಗಲಿ ಅಥವಾ ವಿಶ್ವವಿದ್ಯಾಲಯದ ಮೇಲೆ ನಿರ್ಭರ ಆಗಿಲ್ಲ, ಅದು ಇಂಡಿಪೆಂಡೆಂಟ್ ಆಗಿದೆ. 1994ರಿಂದ ಈ 2025ರವರೆಗೆ ಈ ಕೇಂದ್ರ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಫಾರ್ ಎಕ್ಸಾಂಪಲ್ ಸೆಮಿನಾರ್ಸು, ಪುಸ್ತಕ ಪ್ರಕಟಣೆ, ಹಲವಾರು ಗಣ್ಯರ ಮತ್ತು ಸಾಹಿತಿಗಳ ಉಪನ್ಯಾಸ ಮಾಲಿಕೆ, ಪ್ರಚಾರ ಉಪನ್ಯಾಸ ಮಾಲಿಕೆ ಇಂಥ ಎಲ್ಲವನ್ನು ಈ ಕೇಂದ್ರ ಹಮ್ಮಿಕೊಳ್ಳಲಾಗಿದೆ. ಈ ಕೇಂದ್ರ ಬಸವಾದಿ ಸಾಹಿತ್ಯ ಶ್ರವಣ ಕೇಂದ್ರ ಒಂದು ಗ್ರಂಥಾಲಯ ಹೊಂದಿದ್ದು ಈ ಗ್ರಂಥಾಲಯದಲ್ಲಿ 3000ಕ್ಕಿಂತ ಅಧಿಕ ಪುಸ್ತಕಗಳಿವೆ. ಈ ಪುಸ್ತಕಗಳ ಶ್ರವಣದ ಬಗ್ಗೆ ಇದೆ. ಮತ್ತು ಈ ಕೇಂದ್ರದಲ್ಲಿ ಅನುಭವ ಮಂಟಪ ಸಭಾಂಗಣವಿದೆ. ಬಸವಣ್ಣವರ ಪಂಚಲೋಹದಿಂದ ಮಾಡಿದಂಥ ಮೂರ್ತಿ ನಮ್ಮ ಕೇಂದ್ರದಲ್ಲಿದೆ. ಇಷ್ಟೆಲ್ಲ ಮಾತುಗಳು ಈ ಬಸವಾದಿ ಶ್ರವಣ ಸಾಹಿತ್ಯ ಕೇಂದ್ರದ ಬಗ್ಗೆ. ಆಮೇಲೆ ನೀವೆಲ್ಲ ತಿಳಿದಿರುವಂತೆ ಈ ಬಸವ ಜಯಂತಿ ಬಗ್ಗೆ ನಮ್ಮ ಮುಖ್ಯ ಅತಿಥಿಗಳು ಮತ್ತು ಕುಲಪತಿಗಳು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸೊ ಇಷ್ಟು ಹೇಳಿ ನಾನು ನನ್ನ ಸ್ವಾಗತ ಭಾಷಣಕ್ಕೆ ಮತ್ತು ಪ್ರಸ್ತಾವಿಕ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.
ಬನ್ನಿ ಮಕ್ಕಳು, ಜೋರಾದ ಪ್ರೀತಿಯ ಚಪ್ಪಾಳೆ. ಬನ್ನಿ ಮಕ್ಕಳು, ಪ್ರೀತಿಯ ಜೋರಾದ ಚಪ್ಪಾಳೆ. ಬನ್ನಿ ಮಕ್ಕಳು, ಪ್ರೀತಿಯ ಚಪ್ಪಾಳೆ. ಬನ್ನಿ ಮಕ್ಕಳು, ಪ್ರೀತಿಯ ಜೋರಾದ ಚಪ್ಪಾಳೆ. ಸನ್ಮಾನಿಸಬೇಕು ಮತ್ತು ಸನ್ಮಾನ ಪಡೆದ ಅತಿಥಿಯಾಗಿವೆ. ಕಳೆದ ಬಂಧನವಾದ ಹಾಗೂ ಮಹಾ ಮಾನವತಾವಾದಿ ಮಹಾತ್ಮ ಬುದ್ಧರ ಚೈತಾಲಯಕ್ಕೆ ನಮಸ್ಕರಿಸಿ, ನನ್ನ ಪ್ರಸಾದಿಗಳು ಆದಂತಹ ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ಪಾದಾಲಿಂಗಗಳಲ್ಲಿ ಸದಾ ನತಮಸ್ತಕನಾಗಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಲಬುರಗಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಸನ್ಮಾನ್ಯ ಶ್ರೀ ಗುರು ರಾಮು ಸರ್ ಅವರಿಗೂ ನಮಸ್ಕರಿಸ್ತಾ, ಹಿರಿಯರಾದಂಥ ಹಾಗೂ ಮುತ್ಸದ್ದಿಗಳಾದಂಥ ಪ್ರೊಫೆಸರ್ ರಮೇಶ್ ಲಂಡನ್ಕರ್ ಸರ್ ಅವರೇ, ಸಿಂಡಿಕೇಟ್ ಸದಸ್ಯರಾದಂಥ ಹಾಗೂ ನಮ್ಮ ಮಹಾವಿದ್ಯಾಲಯದ ಅಲುಮಿನಿ ಆದಂಥ ಶ್ರೀ ಪೀರ್ಜಾದ ಮಹಮ್ಮದ್ ಸರ್ ಅವರೇ, ಆತ್ಮೀಯರಾದಂಥ ಸುರೇಶ್ ಜಂಗೀರ್ ಸರ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಸಚಿವರು ಮೌಲ್ಯಮಾಪನ ಆಗಿರುವಂತಹ ಕಣ್ಣೂರ್ ಸರ್ ಅವರೇ, ವಿತ್ತಾಧಿಕಾರಿಗಳಾದಂತಹ ಶ್ರೀಮತಿ ಜಯಾಂಬಿಕಾ ಮೇಡಮ್ ಅವರೇ, ಕಾರ್ಯಕ್ರಮದ ಸಂಯೋಜಕರು ಹಾಗೂ ನಿರ್ದೇಶಕರು ಆದಂತಹ SM ಅನಗುಡಿ ಮಠ್ ಸರ್ ಅವರೇ, ಹಿರಿಯರಾದಂತಹ ಪ್ರೊಫೆಸರ್ ಜಾಲಿ ಸರ್ ಅವರೇ, ಬಸವರಾಜ್ ಸಣ್ಣಕ್ಕಿ ಸರ್ ಅವರೇ, ನನ್ನನ್ನು ಪರಿಚಯಿಸಿದಂಥ ಕೆಳಮನಿ ಸರ್ ಅವರೇ, ನನ್ನೆಲ್ಲ ಹಿರಿಯರೇ, ಮಿತ್ರರೇ, ನಾವು ವಿದ್ಯಾರ್ಥಿಯಾಗಿದ್ದಾಗಲೂ ಇದರಲ್ಲಿ ನಾನ್ ಟೀಚಿಂಗ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಸಿದ್ದಪ್ಪ ಸರ್ ಅವರೇ, ಅವರೊಬ್ಬರೇ ಕಾಣಿಸ್ತಾ ಇದ್ದಾರೆ ನಾನು ವಿದ್ಯಾರ್ಥಿಯಾಗಿದ್ದಾಗಿದ್ದು. ಸೊ ನನಗೆ ಆ ಟೈಮಲ್ಲಿ ಮಾರ್ಗದರ್ಶನ ಮಾಡಿದಂಥವ್ರು ಅವರು ಭೀಮಾಶಂಕರ್, ಹನುಮಂತ, ಶರಣಪ್ಪ ಅಂತ ಹೇಳಿದ್ರು. ನಾನ್ ಟೀಚಿಂಗ್ ಅವ್ರದ್ದು ವಿದ್ಯಾರ್ಥಿಗಳು ಬೆಳೆಯೋದ್ರಲ್ಲಿ ಬಹಳ ಮಹತ್ವದ ಪಾತ್ರ ಇರ್ತದೆ. ಒಂದ್ ಕಡೆ ಶಿಕ್ಷಕರದಾದ್ರೆ ಇನ್ನೊಂದ್ ಕಡೆ ನಾನ್ ಟೀಚಿಂಗ್. ನಮ್ಗೆಲ್ಲ ಊಟ ಕೂಡ ಹಾಕಿದಂಥವ್ರು ಆ ಟೈಮಲ್ಲಿ. ಅದಕ್ಕೆ ಅವರಿಗೂ ನೆನೆಸ್ಬೇಕಾಗ್ತದೆ. ಒಂದ್ ವೇಳೆ ಬಸವಣ್ಣನ ಬಗ್ಗೆ ಮಾತಾಡ್ಬೇಕಾದ್ರೆ ಶರಣ ಸಂಸ್ಕೃತಿ ಅಂದ್ರೆ ಹಾಗೆ ಇರುತ್ತೆ. ಇನ್ನು ಬಸವಣ್ಣನ ಬಗ್ಗೆ ಮಾತಾಡೋದು ಅಂದ್ರೆ ಬಹಳ ಕಷ್ಟದ ವಿಷಯ. ಯಾಕಂದ್ರೆ ಮಹಾವೀರ, ಬುದ್ಧ, ಋಷಭನಾಥ, ಈ ರೀತಿ ಮುಂದೆ ಬಸವಣ್ಣ, ಶಂಕರಾಚಾರ್ಯರು, ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಇವರೆಲ್ಲರ ಬಗ್ಗೆ ನಿಷ್ಕಲ್ಮಶವಾಗಿ ಐತಿಹಾಸಿಕವಾಗಿ ಮಾತಾಡೋದಂದ್ರೆ ಎಷ್ಟು ಕಷ್ಟ ಅಂದ್ರೆ ನಿಮ್ಮೆಲ್ಲರಿಂದ ನಾನೇನಪ್ಪ ಅಂದ್ರೆ ಸೆಕ್ಯೂರಿಟಿ ತಗೋಬೇಕು. ನೀವೆಲ್ಲರೂ ಯಾಕಂದ್ರೆ ಸರ್ವರಿಗೂ ಸಮ್ಮತವಾದಂತಹ ವಿಚಾರಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನೇನಂತಂದ್ರೆ ಮೊದಲು ನಿಮ್ಮೆಲ್ಲರ ಒಪ್ಪಿಗೆ ತೆಗೆದುಕೊಂಡ್ಬಿಟ್ಟು ನನ್ನ ಅಭಿಪ್ರಾಯ ಮತ್ತು ಕೆಲವು ಸಾಹಿತಿಗಳ ಅಭಿಪ್ರಾಯಗಳನ್ನು ನಾನು ಇಲ್ಲೇನಂತಂದ್ರೆ ತಮ್ಮ ಮುಂದೆ ಪ್ರಸ್ತುತ ಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಬಸವೇಶ್ವರರು ಅಥವಾ ಬಸವಣ್ಣ ಅಂದ್ರೆ ಯಾರು? ಬಿಜ್ಜಳದ ಕರ್ಣಿಕನೇ ಅಂತ ಕೇಳ್ಕೊಂಡ್ರೆ, ಬಸವಣ್ಣ ಅಂದ್ರೆ ಬಿಜ್ಜಳ ರಾಜ್ಯದ ಕರ್ಣಿಕನ, ಪ್ರಧಾನ ಮಂತ್ರಿನ. ಆಗ ಒಬ್ಬ ಶಿವಶರಣರು ಹೇಳ್ತಾರಲ್ಲ, ಬಿದ್ದವರನ್ನು ಎತ್ತುವಂತ ಮಹಾನುಭಾವಿ ಯಾರಪ್ಪ ಅಂದ್ರೆ ಬಸವಣ್ಣ. ಬಿದ್ದವರನ್ನು ಎತ್ತಬೇಕಂದ್ರೆ ಯಾರು ಬಸವಣ್ಣ. ಈಗ ನಮ್ಮ
ಸಂಚಾಲನೆ ಮಾಡ್ತಕ್ಕಂಥವ್ರು ಹೇಳಿದ್ರು. ಜಗಜ್ಯೋತಿ ಬಸವಣ್ಣ, ಅಣ್ಣ ಬಸವಣ್ಣ, ವಿಶ್ವಗುರು ಬಸವಣ್ಣ. ಇವೆಲ್ಲದಕ್ಕೂ ಜಗತ್ತಿಗೆ ಜ್ಯೋತಿ ಆಗ್ಬೇಕಂದ್ರೆ ಏನ್ ಬೇಕು? ಪ್ರಮುಖವಾಗಿ ಬಸವೇಶ್ವರರು ತಮ್ಮ ಜೀವನದಲ್ಲಿ ಮಾಡಿರ್ತಕ್ಕಂಥದ್ದು ಧರ್ಮ ಸುಧಾರಣೆ, ಮತ ಸ್ಥಾಪನೆ ಅಲ್ಲ ಅಂತಕ್ಕಂಥದ್ದು ನಂದು ಕೂಡ ಮತ ಇದೆ. ಬಹಳಷ್ಟು ಜನ ಬುದ್ಧ ಮಾಡಿರೋದು ಕೂಡ ಅದನ್ನೇ, ಮಹಾವೀರ ಮಾಡಿರೋದು ಕೂಡ ಅದನ್ನೇ. ಬ್ರಹ್ಮಚರ್ಯ ಅಂತಕ್ಕಂಥದ್ದು ಜೈನ ಧರ್ಮದ ತತ್ವ ಸಿದ್ಧಾಂತಗಳಲ್ಲಿ ಸೇರಿಸಿದಂಥವ್ರು ಯಾರಪ್ಪ ಅಂದ್ರೆ ಮಹಾವೀರ. ಋಷಭದೇವ 3 ತತ್ವಗಳನ್ನ ಇದು ಮಾಡಿದ್ರು. ಆನಂತರ ನೇಮಿನಾಥ 4 ಮಾಡಿದ. ಇವರು 5ನೇ ಬ್ರಹ್ಮಚರ್ಯವನ್ನ ಜೈನ ಧರ್ಮದಲ್ಲಿ ಇದು ಮಾಡಿದ್ರು. ಹಾಗಾಗಿ ಆತನನ್ನು ಕೂಡ ಮತ ಪ್ರಚಾರಕ ಅಥವಾ ಜೈನ ಧರ್ಮ ಸಂಸ್ಥಾಪಕ ಅಂತ ಕರೀತಾರೆ, ಆ ಪುನರ್ಸ್ಥಾಪಕ ಅಂತ ಕರೀತಾರೆ. ಈ ರೀತಿ ರಾಂಗ್ ವರ್ಷನ್ಸ್ ಆಫ್ ಹಿಸ್ಟ್ರಿ ಅಂತ ಹೇಳ್ತೀವಿ ನಾವು. ನಾನು ಇತಿಹಾಸದ ಪರಿಕಲ್ಪನೆ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಬಸವಣ್ಣನನ್ನ ಮತ್ತೆ ಹೇಳಕ್ ಸಾಹಿತ್ಯಿಕ ಪರಿಕಲ್ಪನೆ ಬೇರೆ ಬರ್ತದೆ, ಇತಿಹಾಸದ ಪರಿಕಲ್ಪನೆ ಬೇರೆ ಬರ್ತದೆ. ಇತಿಹಾಸ ಹೇಳುವಾಗ ಇವರು ಈ ರಾಂಗ್ ವರ್ಷನ್ಸ್ ಅಂತ ಏನು ಹೇಳ್ತೀವಲ್ಲ, ಅವರನ್ನ ತಪ್ಪಾಗಿ ಗ್ರಹಿಕೆ ಮಾಡ್ತಕ್ಕಂಥದ್ದೇನಿದೆ ಅದು. ಉದಾಹರಣೆಯಾಗಿ ಹೇಳ್ಬೇಕಂದ್ರೆ ಅಕ್ಬರ್ನನ್ನ ಹಳದಿಘಾಟಿ ಯುದ್ಧದ ವಿಜಯಿ ಅಂತ ಅಕ್ಬರ್ ಅಂತ ಕರೀತಾರೆ. ಮೊಘಲ್ ರಾಜ ಅಕ್ಬರ್ ಯುದ್ಧಕ್ಕೆ ಹೋಗಿರ್ಲಿಲ್ಲ. ಬೈರಾಮ್ ಖಾನ್ ನಿಜವಾದ ಯುದ್ಧಕ್ಕೆ ಅಂತ. ಆದ್ರೆ 14 ವರ್ಷದ ಬಾಲಕ ತೆಗೆದುಕೊಂಡಂತ ನಿರ್ಣಯ ಏನಲ್ಲ, ಆ ಯುದ್ಧ ಗೆದ್ದು, ಅದಕ್ಕಾಗಿ ಅಕ್ಬರ್ ಹಳದಿಘಾಟಿ ಯುದ್ಧದ ವಿಜಯಿ ಅಂತ ಹೇಳಿ. ಹಾಗೇನೆ ಇಲ್ಲಿ ಕೆಲವೊಂದು ನಿರ್ಣಯಗಳೇನಿದೆ ಅಂತಂದ್ರೆ, ನಾವು ಇವರು ಮಾಡಿದ್ರು ಅಂತ ಸಾಹಿತ್ಯದಲ್ಲಿ ಇದರಲ್ಲಿ ಬಂದರೂ ಕೂಡ ನಾವು ಹೇಳೋದು ಕಷ್ಟ. ಹಾಗಾಗಿ ಬಸವಣ್ಣವರು ಏನು ಮಾಡಿದ್ರು, ಋಗ್ವೇದ ಕಾಲಕ್ಕೆ ಏನ್ ಸಮಾಜ ಇತ್ತು, ಏನು ರಾಜಕೀಯ ವ್ಯವಸ್ಥೆ ಇತ್ತು, ಅದನ್ನು ಪುನಃಸ್ಥಾಪನೆ ಮಾಡಿದಂಥವ್ರು ಬಸವಣ್ಣ. ಎಲ್ಲರೂ ಇಲ್ಲಿ ಕಲ್ತವರು ಓದಿದಂಥವ್ರು ಇದ್ರಿ, ಅದಕ್ಕೆ ನಾನು ಆರಂಭ ಅವ್ರ ತಂದೆ ತಾಯಿ ಅದನ್ನ ಹೇಳಿಕ್ಕೆ ಹೋಗ್ತಾ ಇಲ್ಲ. ಡೈರೆಕ್ಟ್ ಆಗಿ ಅವರ ತತ್ವ ಸಿದ್ಧಾಂತಕ್ಕೆ ಬರ್ತಾ ಇದ್ದೀನಿ. ಈಗ ಬಹಳಷ್ಟು ಜನ ಹೇಳ್ತಾರೆ ಬಸವಣ್ಣ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿ. ವೀರಶೈವ ಅಂದ್ರೂ ಬಸವಣ್ಣನೇ, ಲಿಂಗಾಯತ ಅಂದ್ರೂ ಬಸವಣ್ಣನೇ, ಹಿಂದೂ ಲಿಂಗಾಯತ ಅಂದ್ರೂ ಬಸವಣ್ಣನೇ ಅಂತ ಇಲ್ಲ. ಇನ್ನು ಕೆಲವು ಜನ ಮುಂದುವರೆದು ಹೇಳ್ತಾರೆ ನಾಥ ಪಂಥದ ಪ್ರತಿಪಾದಕರು ಬಸವಣ್ಣ. ನಾಥ ಪಂಥದಲ್ಲಿ ಕೂಡ 2 ಬರ್ತದೆ. ಇವತ್ತೇನು ಗೋರಖನಾಥ್ ಇದೆ, ಅದು ಅಘೋರಿಗಳದ್ದು ಇದು ಸಿದ್ಧಾಂತ. ಆ ಅಘೋರಿತನ ಅಲ್ಲ ಇವರು. ಅಘೋರಿ ಅಂತಕ್ಕಂಥದ್ದು ಅಂದ್ರೆ ಕ್ರೌರ್ಯವನ್ನ ಬಿಟ್ಟು ಇರ್ತಕ್ಕಂಥ ನಾಥ ಪಂಥವನ್ನ ಪ್ರತಿಪಾದನೆ ಮಾಡಿದಂಥವ್ರು ಬಸವಣ್ಣ. ಇದನ್ನ ಬಹಳ ಜನ ಹೇಳೋದು. ನಾಥ ಪಂಥ ಅಂದ್ರೆ ಏನು ಅಂತ ಬಹಳ ಜನರಿಗೆ ಗೊತ್ತಿಲ್ಲ. ಇವತ್ತು ಎಷ್ಟು ಜನರಿಗೆ ನಾಥ ಪಂಥ ಗೊತ್ತಿದೆ? ಪಾಶುಪತ ಹೇಳ್ತೀವಿ ನಾವು, ಸಿಂಧು ನಾಗರಿಕತೆಯಿಂದ ಬಂದಂಥದ್ದು. ಇದು ಬಹಳ ಹಳೆಯ ಧರ್ಮ. ಲಿಂಗ ಅವಾಗ್ಲೇ ಏನಪ್ಪಾ ಅಂದ್ರೆ ಲಿಂಗ ಪೂಜೆ ಮಾಡ್ತಿದ್ರು. ಬಸವಣ್ಣ ನಿಜವಾಗ್ಲೂ ಇಷ್ಟು ಲಿಂಗವನ್ನ ಇದು ಮಾಡಲಿಲ್ಲ, ಆ ಕಾಲದಲ್ಲಿ ಸಿಂಧು ನಾಗರಿಕತೆಯಲ್ಲೇ ಇತ್ತು ಅಂತ ಹೇಳಲ್ಪಡ್ತದೆ. ಆ ನಾಥ ಪಂಥ ಅಂದ್ರೆ ಏನಂತಂದ್ರೆ ಏಕೇಶ್ವರ. ಯಾವ ರೀತಿಯಾಗಿ ಮೊಹಮ್ಮದ್ ಪೈಗಂಬರು ಏಕ ದೇವತೆ ಪೂಜೆ ಮಾಡ್ದ, ಅದೇ ರೀತಿಯಾಗಿ ದೇವರು ಒಬ್ಬನೇ. ಅದು ಎಲ್ಲಿದ ಯತ್ರ ಜೀವ ತತ್ರ ಶಿವ ಅಂತಕ್ಕಂಥ ಇದರಲ್ಲಿ ನಂಬಿಕೆ ಇರ್ತಕ್ಕಂಥ ತತ್ವ ಸಿದ್ಧಾಂತವನ್ನ ಬೋಧಿಸಿದ್ದು ಬಸವಣ್ಣ. ಇನ್ನೊಂದು ಮುಂದೆ ಇವತ್ತಿನ ಭಾಷೆಯಲ್ಲಿ ಆಧುನಿಕ ಇತಿಹಾಸದ ಪ್ರಕಾರ ಹೇಳೋದಾದ್ರೆ ಲೀಸನ್ ಆಫ್ ಆನರ್ ಅಂತ ನೆಪೋಲಿಯನ್ ಬೋನಾಪಾರ್ಟ್ ಅಂತಕ್ಕಂಥ ಫ್ರಾನ್ಸಿನ ಒಬ್ಬ ರಾಜ ಏನಪ್ಪಾ ಅಂದ್ರೆ ಇದನ್ನ ಮಾಡ್ತಾನೆ. ಲೀಸನ್ ಆಫ್ ಆನರ್ ಅಂತಂದ್ರೆ ಪ್ರತಿಭೆಗೆ ತಕ್ಕ ಪುರಸ್ಕಾರ ಅಂತ. ಯಾರಲ್ಲಿ ಏನ್ ಸಾಮರ್ಥ್ಯ ಇದೆ ಅದನ್ನ ಆಗ್ಲಿಕ್ಕೆ ಬಿಡ್ರಿ. ವರ್ಣ ವ್ಯವಸ್ಥೆಗೂ ಕೂಡ ಇವತ್ತು ತಪ್ಪು ಕಲ್ಪನೆಯನ್ನ ಬರ್ತದೆ. ಭಾರತೀಯ ಪರಂಪರೆ ಬಹಳ ಶ್ರೀಮಂತವಾದಂಥದ್ದು. ಆ ಶ್ರೀಮಂತಿಕೆಯ ಅಡಿನಲ್ಲಿ ಏನಾಗ್ಬಿಟ್ಟೈತೆ ಅಂದ್ರೆ, ಯಾವ ರೀತಿಯಾಗಿ ಒಳ್ಳೆದಿದ್ದಲ್ಲಿ ಕೆಟ್ಟದ್ದು ಇರ್ತದೋ, ಕೆಸರಿನಲ್ಲಿನೇ ಕಮಲ ಬೆಳೀತದೋ, ಆ ರೀತಿಯಾಗಿ ಕೆಟ್ಟದನ್ನು ಕೂಡ ಪೋಷಿಸಲ್ಪಡ್ತೈತೆ. ಅದನ್ನ ಈ ಸಮಾಜದ ತೆಗೆದು ಹಾಕುವಂತ ಕೆಲಸ ಮಾಡೋ, ಅದಕ್ಕೆ ಕ್ರಾಂತಿಯೋಗಿ, ಕ್ರಾಂತಿಕಾರಿ ಬಸವಣ್ಣ ಅಂತ ಹೇಳಿ. ಪ್ರತಿಭೆಗಳು ಏನಿದೆ ಅದಕ್ಕೆ ತಕ್ಕಂತಹ ಪುರಸ್ಕಾರಗಳನ್ನು ಕೊಡಬೇಕು. ಇದು ಋಗ್ವೇದ ಕಾಲದಲ್ಲಿಯೂ ಇತ್ತು.
ಅದೇ ರೀತಿಯಾಗಿ ಬಸವಣ್ಣವರು ಪುನರ್ ಇದು ಮಾಡ್ಲಿಕ್ಕೆ ಹೋದ್ರು. ಈಗ ಉದಾಹರಣೆಗೆ ಹೇಳೋದಾದ್ರೆ ಬಸವಣ್ಣನವರನ್ನ ಕ್ರಾಂತಿಕಾರಿ ಅಂತ ತಿಳ್ಕೊಳ್ಳೋದಾದ್ರೆ ಸಮಾಜ ಸುಧಾರಕ ಅಂತ ತಿಳ್ಕೊತೀರಿ, ಕ್ರಾಂತಿಕಾರಿ ಅಂತ ತಿಳ್ಕೊತೀರಿ, ನೋಡ್ರಿ ನಾನು ಹೇಳ್ತೀನಿ. ಯಾಕಂದ್ರೆ ಋಗ್ವೇದದಲ್ಲಿ ಜಾತಿ ಮತ ಪಂಥಗಳಿಗೆ ಇಲ್ಲ. ಮನುಷ್ಯ ಡಾರ್ವಿನ್ ಥಿಯರಿ ಪ್ರಕಾರ ಮಂಗನಿಂದ ಮಾನವನಾದ ಅಂತ ಬರ್ತದೆ. ಮಾನವನಾಗಿ ಆನಂತರ ಕಾಡು ಮೃಗ ಆದ, ಅಲ್ಲಿ ಅಲೆಮಾರಿ ಜೀವನ ನಡೆಸಿದ, ಆನಂತರ ಒಂದ್ ಕಡೆ ಆಹಾರ ಸಂಗ್ರಹಣೆ ಮಾಡ್ಕೊತು ಬೆಳೆದು ಬಂದ ನಂತರ ಮುಂದೆ ಅವನಿಗೆ ಏನಾದ್ರು ಒಂದ್ ಕಡೆ ನಿಂತು ಬಳಕ ಅನ್ನ ಸಂಸ್ಕರಣೆ ಗೊತ್ತಾಯ್ತು, ಅನ್ನ ಮಾಡಿಸಿ ಇಡೋದು ಕಲ್ತ. ಅವಾಗ ಅವನಿಗೆ ಏನಾಗ್ತದಂದ್ರೆ ನಂದು ನಿಂದು ನನ್ನವ್ರು ಇರ್ಬೇಕು ಅಂತಕ್ಕಂಥ ಭಾವನೆಗಳು. ಇದೆಲ್ಲ ನೋಡಿದಾಗ ಜಾತಿ ಮತ ಪಂಥಗಳು ಅದ ಇರ್ಬೇಕು, ಇದು ಮೂಲದಿಂದ ಬಂದದ್ದು ಅಂತ ಅನಿಸ್ತದ ನಮಗಿಲ್ಲ. ಇನ್ನು ಸ್ವಲ್ಪ ಮುಂದಕ್ಕೆ ಬರೋಣ. ಇನ್ನು ಸ್ವಲ್ಪ ಮುಂದಕ್ಕೆ ಬರೋದಾದ್ರೆ ಎಲ್ಲಿಂದ ಜಾತಿ ಬಂತು? ಬಸವಣ್ಣವರು ಬಹಳ ನಿಷ್ಕಲ್ಮಶವಾದಂತಹ ಮನಸ್ಸಿನಿಂದ ಈ ಜಾತಿ ವ್ಯವಸ್ಥೆಯನ್ನು ತೊಡೆದು ಹಾಕಿದ್ರು, ಅದನ್ನು ವಿರೋಧಿಸಿದ್ರು. ಯಾಕಂದ್ರೆ ಜಾತಿಗಳು ಹುಟ್ಕೊಂಡಿರೋದು ವೃತ್ತಿಯಿಂದ. ಒಂದು ಗ್ರಾಮ ಇದೆ ಅಂತಂದ್ರೆ ಆ ಗ್ರಾಮದ ಇರ್ತಕ್ಕಂಥ ಸಮುದಾಯದ ಜನರೇನಿದ್ದಾರೆ ಆ ಜನರ ಬೇಡಿಕೆಯನ್ನ ಈಡೇರಿಸಿಕೊಳ್ಳೋಕ್ಕೋಸ್ಕರವಾಗಿ ವಿವಿಧ ಉದ್ಯೋಗಗಳನ್ನ ಏನ್ ಮಾಡಿದ್ರು ಅಂತಂದ್ರೆ ಒಬ್ಬೊಬ್ರು ಮಾಡ್ಕೊಂಡು, ನಾನು ಕುಂಬಾರ ಆಗ್ತೀನಿ, ನಾನು ನಿಮ್ಗೆ ಗಡಿಗೆ ಮಾಡ್ಕೊಡ್ತೀನಿ, ನಾನು ಕಂಬಾರ ಆಗ್ತೀನಿ, ನಿಮ್ಗೆ ಗಳ ಸಾಮಾನುಗಳು ಮಾಡ್ಕೊಡ್ತೀನಿ, ಕೊಡ್ಲಿ ಮಾಡ್ಕೊಡ್ತೀನಿ, ಆನಂತರ ಹಿಂಗೆ ನಾನು ವಾಲಿಕರ ಆಗ್ತೀನಿ, ನಿಮ್ಗೆಲ್ಲರೂ ಕಾಯ್ತೀನಿ. ಇವು ಉದ್ಯೋಗ ಆಧಾರಿತ ಜಾತಿಗಳು, ಇವು ಉದ್ಯೋಗಗಳು, ಇವು ಜಾತಿಗಳಲ್ಲ. ಬಸವಣ್ಣವರು ಅದೇ ಪ್ರಯತ್ನ ಮಾಡಿದ್ರು. ಅಂದ್ರೇನು, ಭಾರತೀಯ ಸಂಸ್ಕೃತಿಯನ್ನು ನಿಜವಾಗ್ಲೂ ಯಥಾಸ್ಥಿತಿಯಲ್ಲಿ ಮರುಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಮಾಡುವ ಪ್ರಯತ್ನ ಯಾರು ಮಾಡಿದ್ರು ಅಂದ್ರೆ ಬಸವಣ್ಣವರು. ಈ ವರ್ಣ ವ್ಯವಸ್ಥೆ ನಲ್ಲಿ 3 ಜನರಿಗೆ ಮುಂದೆ ಯಾರು ಹೆಂಗ ಕಠಿಣ ಆಗ್ತಾ ಬಂತು ಅಂತ ಹೇಳೋದಾದ್ರೆ ಮಹಾಕಾವ್ಯಗಳ ಕಾಲ, ರಾಮಾಯಣ ಮಹಾಭಾರತ, ಪ್ರಜ್ಞಾವಂತ ಜನ. ಆ ಪ್ರಜ್ಞಾವಂತರೇ ಇವತ್ತೇನಪ್ಪಾ ಅಂದ್ರೆ ಬಸವಣ್ಣನ ಒಪ್ಕೋಬೇಕಂತ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಆ ನಿಟ್ಟಿನಲ್ಲಿ ಇದು ಬಹಳ ವರ್ಷ ಹಳೆದು, ಕ್ರಿಸ್ತ ಪೂರ್ವ ಶತಮಾನದಿಂದ ಆರ್ಯನೈಜೇಷನ್ ಆಗಿ ದ್ರಾವಿಡನೈಜೇಷನ್ ಅಂತಕ್ಕಂಥ 2 ಚಳವಳಿಗಳು ನಡ್ಕೊಂಡು ಇವತ್ತಿಗೂ ಬರ್ತಾ ಇದೆ. ಇನ್ನು ಬಸವಣ್ಣನ ಪ್ರಕಾರ ಆ ಆರ್ಯನೈಜೇಷನ್ ಹೇಳ್ಕೊಂಡ್ರೆ ಬಹಳ ಸಮಯ ಆಗ್ತದೆ. ಬಸವಣ್ಣನ ಪ್ರಕಾರ ಲಿಂಗವಂತರು ಅಂದ್ರೆ ಯಾರು? ನಾವೆಲ್ಲ ಇವತ್ತು ಹೇಳ್ತೀವಿ ವೀರಶೈವರು, ಲಿಂಗಾಯತರು, ನಾವು ಲಿಂಗವಂತರು. ಇಲ್ಲ, ಯಾರು ಬೈಬೇಡ್ರಿ ನಮ್ಗೆ. ನಾನು ಬಸವಣ್ಣನ ವಾಸ್ತವಿಕತೆಯನ್ನು ಹೇಳ್ತಾ ಇದ್ದೀನಿ. ಬಸವಣ್ಣನ ಪ್ರಕಾರ ಲಿಂಗ ಆಯ್ತರು ಅಥವಾ ಬಸವಣ್ಣನ ಆರಾಧಕರು ಯಾರು ಅಂತಂದ್ರೆ ವಚನ ಸಾಹಿತ್ಯಗಳು ಬರ್ತಕ್ಕಂಥ ಎಲ್ಲರೂ ವೀರಶೈವರು, ಲಿಂಗಾಯತರೇ. ಲಿಂಗವನ್ನ ಧಾರಣೆ ಮಾಡಿ ತನ್ನ ಎದೆ ಮೇಲೆ ಧಾರಣೆ ಮಾಡಿ ಯಾರೆಲ್ಲ ಪೂಜೆ ಮಾಡ್ತಾರೆ, ಬೇಡ್ರೆ ಕಣ್ಣಪ್ಪ, ಎಲ್ಲರೂ ಆ ಎಲ್ಲಾ ಸಮುದಾಯದ ಶರಣರೇನಿದ್ದಾರೆ ಅವ್ರು ಎಲ್ಲರೂ ಲಿಂಗಾಯತರೇ, ಅವರೆಲ್ಲರೂ ಶಿವರ ಆರಾಧಕರೇ. 7,200 ಏನಪ್ಪಾ ಅಂದ್ರ ಅಮರಗಣಗಳು ಆ ಕಾಲದಲ್ಲಿ ಇದ್ರು ಅಂತ. ಆ 7,200 ಜನ ಏನಪ್ಪಾ ಅಂದ್ರೆ ಆತನ ಅನುಭವ ಮಂಟಪದಲ್ಲಿ ಭಕ್ತಿ ಅನುಭವ ಮಂಟಪ, ಧಾರ್ಮಿಕ ಅನುಭವ ಮಂಟಪ. ಅದು ಇವತ್ತಿನ ಪಾರ್ಲಿಮೆಂಟ್ ಆಗಿರಲಿಲ್ಲ, ಏನಿರಲಿ, ಎಲ್ಲರಿಗೂ ಮುಕ್ತವಾದಂತಹ ಒಂದು ಇದು ಸಮಾನತೆಯ ತಳಹದಿಯ ಮೇಲೆ ಸಮಾಜವನ್ನು ನಿರ್ಮಾಣ ಮಾಡೋದು, ಪ್ರತಿಭೆಯ ತಳಹದಿ ಮೇಲೆ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು. ಇದು ಏನಾದ್ರೆ ಬಸವಣ್ಣವರು ಪ್ರತಿಪಾದಿಸಿದ್ರು. ಅದಕ್ಕೆ ಅದ್ರಲ್ಲಿ ಬರ್ತಕ್ಕಂಥದ್ದು ಎಲ್ಲರೂ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಜಾತಿ ವ್ಯವಸ್ಥೆಯನ್ನು ಬೆಳೆದು ಬಂತು ಮಹಾಕಾವ್ಯಗಳ ನಂತರ. ಆ ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕಲಿಕ್ಕೆ ಬಸವಣ್ಣವರು ಏನಾದ್ರು ಅನುಭವ ಮಂಟಪ ಮಾಡಿದ್ರು. ಆ ಬಸವಣ್ಣನ ಅದಿಂದಲೇ ಬರ್ತಕ್ಕಂಥವ್ರು ಚಮ್ಮಾರು, ಕಂಬಾರು, ಕುಂಬಾರು ಇವರೆಲ್ಲರೂ ಒಂದೇ ಜಾತಿಗೆ ಸೇರಿದಂಥವ್ರು. ಅದು ಬಸವಣ್ಣನ. ಸಿದ್ದರಾಮಯ್ಯ ಬಹಳ ಹುಷಾರಿದ್ದಾರೆ, ಆದ್ರೆ ಅವರು ಪೂರ್ತಿ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ರಾಜಕೀಯ ಜನರಿಗೆ ಪೂರ್ತಿ ಹೊರಗೆ ಬರ್ಲಿಕ್ಕಿಲ್ಲ. ಈ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಬಸವಣ್ಣ ಅಂತ ಹೇಳಿ. ಬಸವಣ್ಣಗೆ ಹಾಗೇನೆ ಆರಾಧನೆ ಮಾಡ್ರಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯನವರು. ಆ ಹಿಂದ ಪರಿಕಲ್ಪನೆ ಬಸವಣ್ಣಂದಿದೆ.
ಬಸವಣ್ಣವರ ಏನು ಸೂತ್ರ ಇದೆ ಅದು ಅದರಿಂದ ಸಮಾಜದ ಕಟ್ಟ ಕಡೆಯ ಮುಂಚೆ ಏನಲ್ಲ ಅವನನ್ನು ಉದ್ಧಾರ ಮಾಡಬೇಕು, ಅವನಿಗೆ ಶಿಕ್ಷಣ ಕೊಡಬೇಕು. ಉತ್ತರ ವೇದ ಕಾಲ ಅಥವಾ ಮಹಾಕಾವ್ಯಗಳ ಕಾಲದಲ್ಲಿ ಏನಾಯ್ತಂದ್ರೆ ಕೆಲವೇ ಜನರಿಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ಜನವಾರ ಹಾಕೊಳ್ತಕ್ಕಂಥ 3 ವರ್ಗಗಳೇನಿದ್ದು ಇವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಶಿಕ್ಷಣ ಕೊಡ್ತಾ ಇರಲಿಲ್ಲ. ಇಲ್ಲಿವರೆಗೂ 12ನೇ ಶತಮಾನದವರೆಗೂ 1155ರಲ್ಲಿ ಯಾವತ್ತು ಬಸವಣ್ಣ ಏನಪ್ಪಾ ಅಂತಂದ್ರೆ ಮಂಗಳವಾರದಲ್ಲಿ ತನ್ನ ಅಧಿಕಾರವನ್ನು ಸ್ಥಾಪನೆ ಮಾಡಿಕೊಂಡು ಈ ಸಮಾಜೋದ್ಧಾರ ಕಾರ್ಯ ಸ್ಟಾರ್ಟ್ ಮಾಡ್ತಾರೋ ಅವಾಗ ಈ ಎಲ್ಲಾ ಅಸ್ಪೃಶ್ಯ ಪಂಚಮರನ್ನ ಬಂದ್ ಮಾಡಿ ಅವರಿಗೆ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ನಾನು ಅಪ್ಪವ್ರು ನನಗೆ ಹೇಳಿದ್ರು ಒಂದು ಸರ್ತಿ, ಈ ಬುದ್ಧ ವಿಹಾರ ಉದ್ಘಾಟನೆ ಇತ್ತು, ದಲೈ ಲಾಮಾ ಬಂದಿದ್ರು, ಅಪ್ಪವ್ರಿಗೆ ಇನ್ವಿಟೇಷನ್ ಇತ್ತು, ಅಪ್ಪ ಸಂಗಡ ನಾವು ಹೋಗ್ತಾ ಇದ್ವಿ, ಶರಣಬಸಪ್ಪ ಅಪ್ಪವ್ರ ಸಂಗಡ ಹೋಗ್ಬೇಕಾದ್ರೆ ಖರ್ಗೆ ಏನೇ ಮಾಡಲಿ ಜೀವನದಲ್ಲಿ ಏನ್ ಒಳ್ಳೆ ಕೆಲಸ ಮಾಡಿದ್ರು ಅಂದ್ರೆ ಈ ಬುದ್ಧ ವಿಹಾರ ಸ್ಥಾಪನೆ ಮಾಡಿ ಬಹಳ ಒಳ್ಳೆ ಕೆಲಸ ಮಾಡಿದ್ರು. ಯಾಕೆ ಆ ಕೆಲಸ ಬಸವಣ್ಣವರು ಅನುಭವ ಮಂಟಪ ಸ್ಥಾಪನೆ ಮಾಡಿದ್ರು. ಆ ಕಾಲದಲ್ಲಿ ಸಂಸ್ಕಾರ ಬಹಳ ಇಂಪಾರ್ಟೆಂಟ್. ನೀವು ಯಾವ ರೀತಿ ಸಂಸ್ಕಾರ ಕೊಡ್ತೀರೋ ಅದು ಇಂಪಾರ್ಟೆಂಟ್ ಅಲ್ಲ. ಸಂಸ್ಕಾರ ಮನುಷ್ಯನಿಗೆ ನೀವು ಬ್ಲ್ಯಾಂಕ್ ಆಗಿ ನೀನು 5 ನಿಮಿಷ ಯಾವುದೇ ದೇವರ ಧ್ಯಾನ ಮಾಡಿರಿ, ಯಾರದೇ ಧ್ಯಾನ ಮಾಡಿರಿ, ಆ ಪೂಜೆ ಅಂತಕ್ಕಂಥದ್ದು ಏನಿದೆ ನಿನ್ನ ತನವನ್ನು ನಿನಗೆ ಅರಿವು ಮಾಡಿಸಿಕೊಡ್ತಕ್ಕಂಥ ಒಂದು ಸ್ಥಳ ಇದೆ, ಅದು ಪೂಜಾಗ್ರಹ ಅಂತ. ಅದಕ್ಕೆ ಬಸವಣ್ಣವರು ಧ್ಯಾನ ಅಂತ ಹೇಳಿದ್ರು. ಅವ್ರ ಜಾತಿಯಲ್ಲಿ ಹೇಳಿಲ್ಲ. ಪ್ರಾರಬ್ಧ ಕರ್ಮ ಏನಿದೆ ನಮ್ಮ ನಿಮ್ದೆಲ್ಲರದು ಅಂತಂದ್ರೆ ಒಂದು ವೇಳೆ ಮಹಾತ್ಮ ಬುದ್ಧ, ಮಹಾವೀರ ಇವರು ಹಾಕಿಕೊಟ್ಟಂತಹ ಸಿದ್ಧಾಂತಗಳೇನಿದೆ ಅದನ್ನ ಪರಿಪಾಲಿಸಿದ್ದಾದಲ್ಲಿ, ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನ ನಿಜವಾಗ್ಲೂ ನಮ್ಮ ಎಲ್ಲಾ ಧರ್ಮಗುರುಗಳು ಪಾಲಿಸಿದ್ದಾದಲ್ಲಿ ನಮ್ಗೆ ಇವತ್ತು ಏನ್ ಎದುರಿಸ್ತಾ ಇದ್ದೀವಿ ಈ ದಿನಗಳೇ ಬರ್ತಿರಲಿಲ್ಲ. ಹಿಂದೂ, ಮುಸ್ಲಿಂ, ಆ ಜಾತಿ ಈ ಜಾತಿ ಅಂತಕ್ಕಂಥದ್ದು. ಅಂಬೇಡ್ಕರ್ ಅವರು ಕೂಡ ಜಾತಿ ಆಧಾರಿತ ಆರಕ್ಷಣೆ ಆಗಲಿ, ಜಾತಿ ಆಧಾರಿತ ಯಾವುದೇ ಇದನ್ನ ಹೇಳಿಲ್ಲ. ಅವುಗಳನ್ನು ಮರಿ ಮಾಡಿ ತಮ್ಮ ಸ್ವಾರ್ಥವನ್ನು ಮೆರೆದಂತಹ ಒಂದು ವರ್ಗ ಇದೆಯಲ್ಲ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗೈತಿ ಇವತ್ತು ನಾವೆಲ್ಲರೂ. ನೀವೆಲ್ಲ ಏನ್ ತಿಳ್ಕೊಂಡಿದ್ದೀರಿ ಅಂತಂದ್ರೆ ಕೆಲವು ಜನ ಬಸವಣ್ಣ ಆರಾಧಕರು, ವೀರಶೈವರು, ನಾವು ಉನ್ನತ ವರ್ಗಕ್ಕೆ ಸೇರಿದರನ್ನು ಆಫೀಸಲ್ಲಿ ನೀವು ಇವತ್ತಿಗೂ ಉನ್ನತ ವರ್ಗದಲ್ಲಿಲ್ಲ, ನೀವೆಲ್ಲ ಶೂದ್ರರೇ. ಆ ಶೂದ್ರನ್ನು ಒಂದು ಮಾಡಬೇಕು ಬಿಡ್ತಾ ಇಲ್ಲ ಇವತ್ತು ಒಂದು ವರ್ಗ. ಅದನ್ನ ನೀವು ಯಾರು ತಿಳ್ಕೊಳ್ತಾ ಇಲ್ಲ. ನೀವೆಷ್ಟೇ ವಿದ್ಯಾವಂತರಾಗಿದ್ರು ಅದನ್ನು ತಿಳ್ಕೊಳ್ತಾ ಇಲ್ಲ. ಅದನ್ನು ತಿಳ್ಕೊಳ್ಬೇಕಾದ್ರೆ ಏನ್ ಬೇಕಾಗ್ತಂದ್ರೆ ಬೇರೆಯವರಿಂದ, ಇವತ್ತು ಮೀಡಿಯಾಗಳಿದೆ, ಪ್ರಿಂಟ್ ಮೀಡಿಯಾ ಇದೆ, ವಿಡಿಯೋ ಮೀಡಿಯಾ ಇದೆ, ಇವೆಲ್ಲ ಮೀಡಿಯಾಗಳು ನಿಮಗೆ ನಿಮ್ಮ ತಲೆ ಮೇಲೆ ಏನಾಗ್ತಂದ್ರೆ ಒಂದು ಆಕರ್ಷಣೆ ಮಾಡ್ಬಿಟ್ಟಿದೆ. ತಮ್ಮ ಇಂಪ್ಯಾಕ್ಟ್ ಅಂತ ಏನ್ ಹೇಳ್ತೀವಿ ಅದು ಇಟ್ಬಿಟ್ಟಿದೆ. ಅದರಿಂದ ನೀವು ಹೊರಗೆ ಬರ್ಬೇಕು. ಅವಾಗ ವಾಸ್ತವಿಕತೆ ಯಾರು ಆಗ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು. ಶಿಕ್ಷಣ ಅಂದ್ರೆ ಏನು? ಜ್ಞಾನ ಕೊಡಬೇಕು. ಗತಕಾಲದ ಬಗ್ಗೆ ನಿಜವಾದ ಜ್ಞಾನವನ್ನು ಕೊಡಬೇಕು. ನಿಜವಾದ ಸಾಹಿತ್ಯವನ್ನು ಓದಿಸ್ಬೇಕು ಅವರಿಗೆ. ಆ ನಿಜವಾದ ಸಾಹಿತ್ಯವನ್ನು ಓದಿಸಿದ್ರಂದ್ರೆ ಅವಾಗ ಮಾತ್ರ ಅವರು ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗುತ್ತಾರೆ. ಶಿಕ್ಷಣದ ಉದ್ದೇಶನೇ ಇದೆ. ಶಿಕ್ಷಣದ ಉದ್ದೇಶ ಏನಿದೆ ಅಂದ್ರೆ ನಮ್ಮ ಬೇಡಿಕೆಗಳನ್ನ, ಈ ರಾಷ್ಟ್ರದ ಬೇಡಿಕೆಗಳನ್ನ ಈಡೇರಿಸುವಂತ ಸಂಪನ್ಮೂಲ ವ್ಯಕ್ತಿಗಳನ್ನ ನಾವು ತಯಾರು ಮಾಡೋದು. ಸಂಸ್ಕೃತಿನೇ ಗೊತ್ತಿಲ್ಲ ಅಂದ್ರೆ ನೀವು ಮಾಡ್ತೀರಿ, ಅದನ್ನು ಕಲಿಸಲಿಕ್ಕೆ ಅವಕಾಶ ಮಾಡಿಕೊಡಿ. ಇಂಥವು ಬಹಳಷ್ಟು ವಿಷಯಗಳು ಬಸವಣ್ಣವರ ಒಂದು ವೈಚಾರಿಕ ವಚನಗಳಲ್ಲಿ ಬರ್ತದೆ. ಅದಕ್ಕೆ ನಾನೇನ್ ಹೇಳ್ತೀನಿ ಅಂತಂದ್ರೆ ನಮ್ಮ ಈ ಹೇಳನಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ 3 ವರ್ಗಗಳನ್ನ ಬಿಟ್ಟು ಬೇರೆ ವರ್ಗದವರಿಗೆ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥದ್ದು ಕೆಲಸ ಇವತ್ತು ಆಗ್ಬೇಕಂದ್ರೆ ಏನಾಗ್ಬೇಕು, ಏನ್ ಮಾಡ್ಬೇಕು? ಬಹಳಷ್ಟು ಚಿಂತಕರು ಬಹಳ ಬಂದಿದ್ದಾರೆ. ನಮ್ಮ ಮೈಸೂರಿನ ಒಬ್ಬ ಸಮಾಜ ಚಿಂತಕರು ಬರೀತಾರೆ,
80-90% ವರ್ಗದ IPS ಮತ್ತು ಫಾರಿನ್ ಸೆಕ್ರೆಟರಿ ಇದ್ದಾರೆ, ಅವರೆಲ್ಲ ಒಂದೇ ವರ್ಗಕ್ಕೆ ಸೇರಿದ್ದಾರೆ. ನಾವು ಯಾರಾದ್ರೂ ಇದ್ರ ಮೇಲೆ ವಿಚಾರ ಮಾಡ್ತಾ ಇದ್ದೀವಿ, ನೀವೆಲ್ಲ ಯಾಕೆ ಆಗ್ತಾ ಇಲ್ಲ? ಇದು ಒಂದ್ ಕಡೆ IS ಫಾರಿನ್ ಸೆಕ್ರೆಟರಿ UPS ಆಫೀಸರ್ಸ್ ಆಯ್ತು, ಇನ್ನೊಂದ್ ಕಡೆ ನಾವೆಲ್ಲ ಇವತ್ತು ಈ ವಿ ಆರ್ ಆಲ್ ಏನಪ್ಪಾ ಅಂದ್ರೆ ಬಿಲಾಂಗ್ಸ್ ಟು ಎ ಕ್ರಿಮಿ ಲೇಯರ್ ಆಫ್ ದಿಸ್ ಸೊಸೈಟಿ. ನಾವು ಈ ಸಮಾಜದಲ್ಲಿ, ಈ ದೇಶದಲ್ಲಿ ಬಹಳ ಪ್ರಜ್ಞಾವಂತ ಸಮುದಾಯ ಅಂತ ಕರೆಸ್ಕೊತೀವಿ. ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಎಂದಾದ್ರೂ ವಿಚಾರ ಮಾಡಿದ್ರ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ವ್ಯವಸ್ಥೆ ಹೇಗಿದೆ ಅಂತ? ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರು ಆಗ್ತಾ ಬಂದಿದ್ದಾರೆ ಅಂತ ವಿಚಾರ ಮಾಡಿದ್ದೀರ? ಯಾಕೆ? ಇದಕ್ಕೆಲ್ಲ ಏನ್ ಕಾರಣ ಇದೆ? ಇದಕ್ಕೆಲ್ಲ ಬಸವಣ್ಣನ ವಿರೋಧಿಗಳೇ. ಈ 3 ವರ್ಗಗಳು ಬಿಟ್ಟು ಉಳಿದೇನು ವರ್ಗಗಳಿದೆ, ಆ ವರ್ಗಗಳನ್ನ ಹತ್ತಿಕ್ಕಬೇಕಂತಕ್ಕಂಥ ಉದ್ದೇಶದಿಂದ ಇವತ್ತಿಗೂ ಕೂಡ ಯಾರು ಮುಖ್ಯಮಂತ್ರಿಗಳು ಮುಖ್ಯ ನ್ಯಾಯಾಧೀಶರು ಹಾಕೋತ್ ಬಂದಿದ್ದಾರೆ, ಅವ್ರ ಮಕ್ಕಳು, ಅವ್ರ ರಿಲೇಟಿವ್ಸ್ ಮಕ್ಕಳು ಅವರೇ ಹಾಕೋತ್ ಬಂದಾರೆ ಇವತ್ತಿನವರೆಗೂ. ಚಂದ್ರಚೂಡ್ ಆಗೋವರೆಗೂ ತೆಗೆದು ನೋಡಿ ಇತಿಹಾಸ. ಅದೇ ರೀತಿಯಾಗಿ UPSC ನಲ್ಲಿ IS ಆಫೀಸರ್ಸ್ ಯಾರಿದ್ದಾರೆ? ಅವರೇ. ಯಾವಾಗ IS ಆಫೀಸರ್ ಅವರೇ ಇದ್ದಾರೆ, ಮುಖ್ಯ ನ್ಯಾಯಾಧೀಶರು ಅವರೇ ಇದ್ದಾರೆ ಅಂದ ಬಳಿಕ ನಿಮ್ಮ ಉದ್ಧಾರದ ಸಿದ್ಧಾಂತಗಳು, ಪಾಲಿಸಿಗಳು ಎಲ್ಲಿ ತಯಾರಾಗಬೇಕು? ಅದನ್ನ ಮಾಡಬೇಕು ಅಂತ ಹೇಳಿಸಿದ ಬಸವಣ್ಣ ಯಾವಾಗ ಅಧಿಕಾರಕ್ಕೆ ಬರ್ತಾನ, ಅವಾಗ ಏನಂತಂದ್ರೆ ವಿರೋಧ ಸ್ಟಾರ್ಟ್. ನೀವು ಈ ಕೆಲಸ ಮಾಡ್ಲಿಕ್ಕೆ ಹೋಗ್ರಿ, ಈಗಾಗಲೇ ನಮ್ಮ DK ರವಿದು ಇದು ಸಿದ್ಧಾಂತ ನಿಮಗೆ ಗೊತ್ತು. ಇಂಥ ಬಹಳ ಜನ ಆಫೀಸರ್ಸ್ ಇದ್ದಾರೆ, ಉದಾಹರಿಸಬಹುದು. ಅಂತ ಯಾರು ಆಫೀಸರ್ಸ್ ಇರ್ತಾರ ಅವ್ರದ್ದು ದಮನ ಆಗೋಗುತ್ತೆ. ಯಾವ ರೀತಿಯಾಗಿ ಮಾಡ್ತಾರೋ ಗೊತ್ತಾಗಲ್ಲ, ಆಗುತ್ತೆ. ಬಹುಸಂಖ್ಯಾತ ವಿದ್ಯಾರ್ಥಿಗಳು UPSC ಪಾಸ್ ಮಾಡಿ ರಾಷ್ಟ್ರದ ಧೋರಣೆಗಳನ್ನು ನಿರ್ಧಾರ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿ ರೂಪುಗೊಳ್ಬೇಕು. ಅವಾಗ ಬಸವಣ್ಣನ ತತ್ವ ಸಿದ್ಧಾಂತಗಳು ನಿಮ್ಗೇನಪ್ಪಾ ಅಂದ್ರೆ ಕೆಲಸಕ್ಕೆ ಬರ್ತದೆ. ಇಲ್ಲ ಅಂದ್ರೆ ಬಸವ ಜಯಂತಿ ಆಚರಣೆ ಮಾಡಿ ಉಪಯೋಗ ಇಲ್ಲ, ಏನ್ ಮಾಡಿದ್ರು ಉಪಯೋಗ ಇಲ್ಲ. ಅದಕ್ಕೆ ಬಸವಣ್ಣವರು ಬಹಳ ರೀತಿಯಲ್ಲಿ ಹೇಳ್ತಾರೆ, ಅಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ತನ್ನ ಬಂಧಿಸಬೇಡ, ಇದರು ಹಳೆಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಏನು ಅಂತರಂಗ ಮತ್ತು ಬಹಿರಂಗ ಅಂದ್ರೆ? ಅಂತರಂಗ ಅಂತಂದ್ರೆ ಒಳ ಆತ್ಮ, ನೀವು ಪಂಚೇಂದ್ರಿಯಗಳ ನಿಗ್ರಹ ಮಾಡಿಕೊಂಡು ಒಂದು ವೇಳೆ ನೀನು ಬದುಕಿದ್ದಾದಲ್ಲಿ ಬಹಿರಂಗ ತಾನೇ ಶುದ್ಧ ಆಗ್ತದ ಅಂತ. ಪಂಚೇಂದ್ರಿಯಗಳ ನಿಗ್ರಹವನ್ನ ಹೇಳ್ತಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಪ್ರೀತಿ ವಿಶ್ವಾಸವನ್ನ ಗಳಿಸ್ಕೊಳ್ಳಿ ಅಂತ. ಚಂದ್ರೋದಯಕ್ಕೆ ಅಂಬುದಿ ಉಕ್ಕುವುದಯ ಅಂತ ಹೇಳ್ತಾರೆ. ಅಂದ್ರೆ ಯಾರು ಅಡ್ಡುಪಡಿಸಿದ್ರು ಏನೂ ಆಗೋದಿಲ್ಲ. ನಿನ್ನಲ್ಲಿ ಇಚ್ಛಾಶಕ್ತಿ ಏನಾಗ್ಬೇಕಂದ್ರೆ ಬಲವಾಗಿರ್ಬೇಕು, ವಿಲ್ ಪವರ್ ಚೆನ್ನಾಗಿರ್ಬೇಕು. ಇಂಥವೆಲ್ಲ ಬಸವಣ್ಣವರು ಹೇಳ್ತಾ ಹೋಗ್ತಾರೆ. ಸೊ ಹೀಗೆ ಹೇಳ್ತಾ ಹೋದ್ರೆ ಇನ್ನೂ ಬಹಳಷ್ಟು ಹೇಳಿಕ್ಕಿದೆ. ನಾನು ಎಲ್ಲ ಹಿರಿಯರಿದ್ದಾರೆ, ನೀವು ಎಲ್ಲ ಓದ್ಕೊಂಡವ್ರು ಇದ್ದೀರಿ. ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಬಸವಣ್ಣ ಆ ಕಾಲದಲ್ಲಿ ಕ್ರಾಂತಿ ಮಾಡ್ಲಿಕ್ಕೆ ನೋಡಿದ್ರು. ಅರಳಯ್ಯನ ಮಗನನ್ನ ಮಾದರಸನ ಮಗಳಿಗೆ ತಂದು ಅನುಲೋಮ ವಿವಾಹವನ್ನ ಮಾಡ್ಲಿಕ್ಕೆ ನೋಡಿದ್ರು. ಆ ಮದುವೆ ಮಾಡಿದಿಲ್ಲ ಅಂದ್ರೆ ಬಸವಣ್ಣ ಇನ್ನ ಜೀವಂತ ಇರ್ತಿದ್ರು. ಆ ಮದುವೆಯ ನಂತರ ಎದ್ದು ಕುಳಿತಂತ ಏನು ಕ್ರಾಂತಿ ಆಯ್ತಲ್ಲ, ನಿಮ್ಗೆ ಗೊತ್ತಿರ್ಲಿ, ಬರೇ ಕ್ರಾಂತಿ ಅಲ್ಲ, ಅದು ರಕ್ತ ಕ್ರಾಂತಿ. ಅರಳಯ್ಯನ ಮಗನಿಗೆ ಮತ್ತು ಅವರ ಸೊಸೆಗಿಬ್ಬರಿಗೆ ಆನೆ ಕಾಲಿಗೆ ಕಟ್ಟೇನಪ್ಪಾ ಅಂದ್ರೆ ಈ ಭಾಗ, ಹೊಟ್ಟೆ ಭಾಗ ಹರಿದು ಹೋಗಿ ಕಳ್ಳು ಹೊರಗೆ ಬೀಳೋವರೆಗೂ ಹೇಳ್ತಾರೆ. ಇವತ್ತು ನಿಮಗೆ ಧರ್ಮ ಬೋಧನೆ ಮಾಡ್ತಕ್ಕಂತ ಸಮಾಜದವ್ರು ಮಾಡಿದ ಕೆಲಸ ಹೇಳ್ತಾರೆ. ಹೀಗೆ ಮಾತಾಡಬಾರ್ದು. ಆಕ್ಚುಲಿ ಇವತ್ತು ತಾವೆಲ್ಲರೂ ಈ ಓ ಮೈ ಗಾಡ್ ನೋಡಿರ್ಬೇಕು. ಬಸವಣ್ಣ ನನಗೆ ಮೂರ್ತಿ ಪೂಜೆ ಮಾಡಬೇಡ್ರಿ ಅಂತ ಹೇಳಿದ, ಬುದ್ಧ ಮೂರ್ತಿ ಪೂಜೆ ಮಾಡಬೇಡ್ರಿ ಅಂತ ಹೇಳಿದ. ಏನ್ ಮಾಡಿದ್ರು ಇವರೆಲ್ಲ? ಬಸವಣ್ಣಿಗೆ ದೇವ್ರು ಮಾಡಿ ಕೂಡಿಸಿದ್ರು,
ಬುದ್ಧ ಮೂರ್ತಿ ಪೂಜೆ ಮಾಡಬೇಡ ಅಂದ್ರೆ ಬುದ್ಧನಿಗೆ ದೇವರು ಮಾಡಿ ಅವನಿಗೆ ಪೂಜೆ ಮಾಡಿ ಶುರು ಮಾಡಿ. ಅದಕ್ಕೆ ಈ ಸ್ವಾರ್ಥದಿಂದ ಕೂಡಿದಂಥ ಏನು ಪ್ರಜ್ಞಾವಂತ ಜನ ಇದಾರಲ್ಲ, ಅವರ ಹಿಡಿತದಲ್ಲಿ ನೀವು ಯಾವಾಗ ಬರಲ್ಲ ಅಂದ್ರೆ ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಂಡು, ಜ್ಞಾನಯುಕ್ತವಾದಂತಹ ಶಿಕ್ಷಣವನ್ನು ಪಡ್ಕೊಂಡಿದ್ರು ನೀವು ಅವಾಗ ಇಂಡಿಪೆಂಡೆಂಟ್ ಥಿಂಕಿಂಗ್ ಅಂತ. ನೀವು ಒಳ್ಳೆ ಶಿಕ್ಷಣ ಪಡ್ಕೊಂಡ್ರಂದ್ರ ಸ್ವತಂತ್ರವಾಗಿ ವಿಚಾರ ಮಾಡ್ತಕ್ಕಂಥ, ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ. ಅದನ್ನೇ ಬಸವಣ್ಣವರು ಯಾವಾಗ ನಿಮ್ಮಲ್ಲಿ ಸ್ವತಂತ್ರವಾಗಿ ವಿಚಾರ ಮಾಡ್ತಕ್ಕಂಥ ಶಕ್ತಿ ಬರ್ತಪ್ಪ ಅಂದ್ರೆ ನೀವು ಬೆಳೆದ್ಬೇಕು, ಅವಾಗ ಇಂಡಿಪೆಂಡೆಂಟ್ ಆಗ್ತೀರಿ, ನಿಮ್ಗೆ ಆದಂತ ಒಂದು ಅಸ್ತಿತ್ವ ಅಂತ ಬರ್ತದೆ. ಸೊ ಹಾಗಾಗಿ ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳದೇನೆ ನಿಮ್ಗೆಲ್ಲರಿಗೂ ಏನ್ ಹೇಳಿ ಇಷ್ಟಪಡ್ತೀನಿ ಅಂದ್ರೆ, ಬಸವಣ್ಣನಿಗೆ ಅಟ್ಟ ಆಡಿಸಿ ಹೊಡೆದ್ರು ಹೋಗಿ ಅವ ಕೂಡಲ ಸಂಗಮದಾಗ ಹಾರ್ದ ಅಂತ ಹೇಳ್ತಾರೆ. ಇಲ್ಲ, ಒಂದ್ ಕಡೆ ಇನ್ನೊಂದು ಸಂಶೋಧನೆ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ, ಬಸವಣ್ಣನ ತುಂಡು ತುಂಡಾಗಿ ಕತ್ತರಿಸಿ ಇದು ಮಾಡಿದ್ರೆ ಅವನ ಶವನೇ ಸಿಗ್ಲಿಲ್ಲ ಯಾರಿಗೂ ಅಂತ. ಈ ಒಂದು ಶವ ಸಿಕ್ಕರೆ ಇವನಿಗೆ ಗುಡಿ ಕಟ್ತಾರ ಬಾ ಅಂತ ಗುಡಿನೇ ಬಸವಣ್ಣ ಫಾಲೋವರ್ಸ್ ಎಲ್ಲರಿಗೂ ಬೆನ್ನಟ್ಟಿ ಹೊಡಿತಾರ ಬಸವ ಕಲ್ಯಾಣದಲ್ಲಿ. ಇದೆಲ್ಲನೂ ನಾವು ತಿಳ್ಕೊಳ್ಬೇಕಾಗಿ ಇದೆ. ಯಾಕಂದ್ರೆ ನಮಗಾಗಿ ನಾವೆಲ್ಲರೂ ಏನು ಶೂದ್ರರಿದ್ದೀವಿ, ದೈಹಿಕ ಶ್ರಮ ಮಾಡ್ತಕ್ಕಂಥ ಜನ ಇದ್ದೀವಿ, ನಾವೆಲ್ಲರೂ ಒಂದೇ ಬಸವಣ್ಣನ ಜಾತಿ ಅಂತ ಹೇಳ್ತೀವಿ ನಾವು. ಇದರಲ್ಲಿ ಎಲ್ಲರೂ ಬಂದು ಅದನ್ನು ತಿಳ್ಕೊ. ಈ ಅರಿವು ನಿಮ್ಮಲ್ಲಿ ಬರಬಿಡ್ತಾ ಇಲ್ಲ ಅವರು. ಒಂದು ವೇಳೆ ಈ ಅರಿವು ಬಂದು ರಾಜ್ಯದ ರಾಜಕಾರಣ ಮತ್ತು ರಾಜ್ಯದ ಹಿತಚಿಂತನೆ, ಚುಕ್ಕಾಣಿ ಎಲ್ಲ ಇದೇ ವರ್ಗದ ಕೈ ಕೆಳಗಿರುತ್ತೆ, ನಿಮ್ಮ ಅಧೀನದಲ್ಲಿ ಇರ್ತದೆ. ನೀವೇ ನಿಮ್ಮ ಮಕ್ಕಳು ಉದ್ಧಾರ ಮಾಡಬಹುದು, ನಿಮ್ಮ ಮಕ್ಕಳನ್ನ ಬೆಳೆಸಬಹುದು. ಇದು ಬಹಳ ವ್ಯವಸ್ಥಿತವಾಗಿ ಅವರು ನಿಮ್ಮನ್ನ ಡಿವೈಡ್ ಮಾಡಿದ್ರು. ನಿಮ್ಮನ್ನು ಒಂದಾಗ್ಲಿಕ್ಕೆ ಬಿಡ್ತಾ ಇಲ್ಲ, ಇವತ್ತಿಗೂ ಬಿಡೋದ್ನು ಇಲ್ಲ ಮುಂದೆ. ಇದ್ರ ಬಗ್ಗೆ ಚಿಂತನೆ ಮಾಡಿ. ನಾನು ಇವತ್ತೇನಂದ್ರೆ ಒಂದು ವೈಚಾರಿಕ ಚಿಂತನೆಗೆ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಬಸವಣ್ಣನ ಜಾತಿಗಳು, ಬಸವಣ್ಣನ ಧರ್ಮಕ್ಕೆ ಸೇರಿದಂತ ಜಾತಿಗಳು ಅಂತ ಅವು ಯಾವ್ಯಾವ ಅಂತ ವಿಚಾರ ಮಾಡಿ ತಿಳ್ಕೊಳ್ರಿ. ಬಸವಣ್ಣನ ಕಾಲಕ್ಕೆ ಎಷ್ಟು ಜನ ಶಿವಶರಣರಿದ್ರು ಅವರೆಲ್ಲರೂ ಇದೇ ಇದರಲ್ಲಿ ಬರ್ತಾರೆ. ಇದೆಲ್ಲನೂ ಒಂದಾಯ್ತಂದ್ರೆ ನಿಮ್ಮನ್ನ, ನಿಮ್ಮ ಹಿತವನ್ನ, ನಿಮ್ಮ ಒಳಿತನ್ನ, ನಿಮ್ಮ ಸೌಖ್ಯವನ್ನ ಯಾರೂ ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಸವಣ್ಣನ ಆಚರಣೆಯನ್ನು ಬರೀ ಬಸವೇಶ್ವರರ ಜನ್ಮದಿನ ಅಂತ ಮಾಡಬೇಡಿ. ಬಸವಣ್ಣನ ವೈಚಾರಿಕತೆಯನ್ನು ತಿಳ್ಕೊಂಡು ಆ ವೈಚಾರಿಕತೆಯನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನನ್ನನ್ನ ಇಲ್ಲಿಗೆ ವಿದ್ಯಾರ್ಥಿಯಾಗಿದ್ದಂತಹ ನನ್ನನ್ನ ಇಲ್ಲಿ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಸನ್ಮಾನ್ಯ ವೈಸ್ ಚಾನ್ಸಲರ್ಗಳಿಗೂ ಮತ್ತು ಕುಲಸಚಿವರಿಗೂ ತುಂಬಾ ಆಭಾರಿಯಾಗಿರ್ತೀನಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಶ್ರೀ ಜಗಜ್ಯೋತಿ ಬಸವೇಶ್ವರರ ಸಮಾಜ ಸುಧಾರಕ, ದಾರ್ಶನಿಕ, ಮಾನವತಾವಾದಿ ಮತ್ತು ಸಾಂಸ್ಕೃತಿಕ ನಾಯಕ ಇವರ 892ನೇ ಜಯಂತ್ಯೋತ್ಸವ ಶುಭಾಶಯಗಳನ್ನು ತಮಗೆ ಸಲ್ಲಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯರಿಗೆ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಒಂದು ತಮ್ಮದೇ ಆದಂಥ ಒಂದು ವಿಚಾರಗಳನ್ನು ಇಷ್ಟೊತ್ತು ತಮ್ಮ ಮುಂದೆ ಹಂಚಿಕೊಂಡಿರುವ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಸುರೇಶ್ ನಂದಗಾಮ್ ಸರ್ ಅವರೇ, ಪ್ರಾಂಶುಪಾಲರು, ಸಣ್ಣ ಬಸವೇಶ್ವರ ಕಲಾ ಪದವಿ ಮಹಾವಿದ್ಯಾಲಯ ಕಲಬುರಗಿಯವರೇ, ಇನ್ನೊಬ್ಬ ಅತಿಥಿಗಳಾದ ಡಾಕ್ಟರ್ ಪೀರ್ಜಾದ ಮುದ್ದೀನ್ ಸಾಹೇಬ್ರೆ, ಮಾನ್ಯ ಸಿಂಡಿಕೇಟ್ ಸದಸ್ಯರೇ ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಡಾಕ್ಟರ್ ಸುರೇಶ್ ಜಂಗೆ ಅವರೇ, ವಿದ್ಯಾಭಿಷೇಕ ಪರಿಷತ್ ಸದಸ್ಯರು ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಗೌರವ ಉಪಸ್ಥಿತರಿರುವ ಡಾಕ್ಟರ್ NG ಕನ್ನೂರ್ ಅವರೇ, ಕುಲಸಚಿವರು ಮೌಲ್ಯಮಾಪನ ಶ್ರೀಮತಿ ಜಯಮ್ಮಕ್ಕ ಮೇಡಮ್ ಅವರೇ, ವಿತ್ತಾಧಿಕಾರಿಗಳು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗುಲ್ಬರ್ಗಾ, ಸಹೋದ್ಯೋಗಿ ಪುತ್ರರಾದಂತಹ ಪ್ರೊಫೆಸರ್ ರಮೇಶ್ ರಂಡನ್ಕರ್ ಅವರೇ, ಕುಲಸಚಿವರು ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಈ ಕಾರ್ಯಕ್ರಮದ ಸಂಚಾಲಕರಾದ ಪ್ರೊಫೆಸರ್ SM ಅನುಗೋಡಿಮಠ್ ಸರ್ ಅವರೇ, ಡೀನ್ಸ್ ಆಫ್ ದಿಸ್ ಯೂನಿವರ್ಸಿಟಿ, ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ಸ್, ಟೀಚಿಂಗ್ ಆರ್ ನಾಟ್ ಟೀಚಿಂಗ್
faculty friends, the research scholars, the students, invitees, and media friends. ಇವತ್ತು ಈ ಒಂದು ಶ್ರೀ ಜಗಜ್ಯೋತಿ ಬಸವೇಶ್ವರರವರ 892ನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಯಾರನ್ನು ಆಹ್ವಾನಿಸಬೇಕು ಅನ್ನುವ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ವು. ಸೊ ವಿಶ್ವವಿದ್ಯಾಲಯದ ವಾಡಿಕೆಯಂತೆ ಆ ಒಂದು ಈ ಆಚರಣಾ ಸಮಿತಿಯ ಒಂದು ಸಭೆಯಲ್ಲಿ ಕೆಲವು ವ್ಯಕ್ತಿಗಳನ್ನು ಆ ಸಭೆಯಲ್ಲಿ ಕೂರಿಸಿದ್ರು. ಎಲ್ಲ ಮಾನ್ಯ ಸದಸ್ಯರು ಪ್ರಸ್ತಾವನೆ ಮಾಡಿದ್ರು. ಈ ಸಲ ನಾವು ಮಾನ್ಯ ಸಹೋದ್ಯೋಗಿ ಮಿತ್ರರಾದಂಥ ಕುಲಸಚಿವರು ರಮೇಶ್ ಲಂಡಕನ್ ಅವರು ಒಂದು ವಿಭಿನ್ನವಾದಂಥ ಒಬ್ಬ ಅತಿಥಿಗಳನ್ನು ಕರೆಸಿ ಅವರ ಮುಖಾಂತರ ಬಸವಣ್ಣನವರ ಕೆಲವು ಒಂದು ಡಿಫರೆಂಟ್ ಐಡಿಯಾಸ್ ಅನ್ನು ಈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಅಥವಾ ಇಲ್ಲಿರುವ ನಮ್ಮ ಸಹೋದ್ಯೋಗಿ ಮಿತ್ರರಿಗೆ ಪರಿಚಯಿಸಬೇಕು ಅನ್ನುವ ಒಂದು ಸಣ್ಣ ಪ್ರಯತ್ನವನ್ನು ಪಟ್ಟು ಆ ಪ್ರಯತ್ನದಲ್ಲಿ ನಮಗೆ ಕಾಣಿಸಿದ್ದು ನಮ್ಮ ಕೊನೆಗೆ ಹೋಗ್ಬಿಟ್ಟು ಬಂದಂತ ಡಾಕ್ಟರ್ ಸುರೇಶ್ ನಂದಗಾಮ ಅವರಿದ್ದಾರೆ. ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ. ಯಾಕಂದ್ರೆ ನಾವು ಒಂದು ಲಿಟರೇಚರ್ ವ್ಯೂ ಅಲ್ಲಿ ಅಥವಾ ಇನ್ನೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಶ್ರೀ ಬಸವೇಶ್ವರ ಅವರನ್ನು ನಾವು ಅಧ್ಯಯನ ಮಾಡ್ತಾ ಬರ್ತಾ ಇದ್ದೀವಿ. ಅವ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಬರ್ತಾನೆ ಇದ್ದೀವಿ ಸಾಕಷ್ಟು ವರ್ಷಗಳಾಗಿದೆ. ಯಾಕಂದ್ರೆ ಇವತ್ತು ಭಾರತದ ಸಮಾಜಕ್ಕೆ, ಪರ್ಟಿಕ್ಯುಲರ್ಲಿ ಈ ಭಾಗಕ್ಕೆ, ಈ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀವಲ್ಲ, ಇವತ್ತು ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಸವೇಶ್ವರರವರ ವಿಚಾರಗಳು, ಅವ್ರು ಮಾಡಿದಂತ ಕೊಡುಗೆಗಳು ಇವತ್ತು ನಮಗೆ ಕಾಣಿಸ್ತಾ ಇದ್ದಾವೆ. ಅದರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾಕಂದ್ರೆ ಸಮಾಜ ಮತ್ತು ಬಸವೇಶ್ವರರವರ ಬಗ್ಗೆ, ಯಾಕಂದ್ರೆ ಅವರು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಇಂದ, ಆ ಇತಿಹಾಸದ ಆ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಇಂದ ಅವರು ಮಾಡಿದಂತ ವಿಚಾರಗಳು, ಅವ್ರು ಮಾಡಿದಂತ ಕಾಂಟ್ರಿಬ್ಯೂಷನ್ ಈ ಸಮಾಜಕ್ಕೆ ಎಷ್ಟು ಯಾವ ರೀತಿಯಲ್ಲಿ ಪರಿಣಾಮಗಳು ಆಗಿದ್ದಾವೆ ಅನ್ನೋದನ್ನು ಅವ್ರು ಸಂಕ್ಷಿಪ್ತವಾಗಿ ಇಲ್ಲಿ ನಮ್ಮ ಮುಂದೆ ಅವರು ಪ್ರಸ್ತುತ ಪಟ್ಟಿದ್ದಾರೆ. ಯಾಕಂದ್ರೆ ಇವತ್ತು ನಾವ್ ಹೇಳ್ತೀವಿ ಬಸವೇಶ್ವರ ಅಂತೀವಿ, ಬಸವಣ್ಣ ಅಂತ ಹೇಳ್ತೀವಿ. ನಮ್ಗೆ ಗೊತ್ತಿದೆ ಅವರು 12ನೇ ಶತಮಾನದ ಒಬ್ಬ ಫಿಲಾಸಫರ್. ಯಾಕಂದ್ರೆ ಫಿಲಾಸಫರ್ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಸಾಕಷ್ಟು ವಿಚಾರಗಳು ನಮ್ಗೆ ಇಲ್ಲಿ ಬರ್ತವೆ. ಯಾಕಂದ್ರೆ ಫಿಲಾಸಫರ್ ಅವ್ರು ಒಂದೇ ವಿಚಾರ ಅಲ್ಲ, ಸಾಕಷ್ಟು ವಿಚಾರಗಳು ಅವ್ರು ಈ ಸಮಾಜಕ್ಕೆ ತಿಳಿಸಿದ್ದಾರೆ. ಬೇರೆ ಬೇರೆ ರೂಪದಲ್ಲಿ ಸಮಾಜಕ್ಕೆ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ದಟ್ಸ್ ವಾಟ್ ಹಿ ಬಿಕೇಮ್ ಎ ಫಿಲಾಸಫರ್. ತದನಂತರ ಬಸವೇಶ್ವರರವರು ಸೋಷಿಯಲ್ ರಿಫಾರ್ಮರ್. ಅದು ನಮಗೆಲ್ಲ ಗೊತ್ತಿದೆ. ಈ ಸಮಾಜವನ್ನು ಹೇಗೆ ಸುಧಾರಣೆ ಮಾಡ್ಬೇಕಂದ್ರೆ ಅವ್ರು ನೆನೆಸ್ಕೊಂಡ್ರು, ಬಾಬಾ ಸಾಹೇಬ್ ನೆನೆಸ್ಕೊಂಡ್ರು, ಭಗವಾನ್ ಬುದ್ಧನನ್ನು ನೆನೆಸ್ಕೊಂಡ್ರು, ಮಹಾವೀರನನ್ನು ನೆನೆಸ್ಕೊಂಡ್ರು. ಹಾಗೆ ಅನೇಕ ಈ ಸಾಮಾಜಿಕ ಸುಧಾರಕರಲ್ಲಿ ಬಸವೇಶ್ವರರವರು ಒಬ್ಬರು. ಯಾಕಂದ್ರೆ he has contributed a lot for reforming in this society. ಅದಕ್ಕಿಂತ ಮುಖ್ಯವಾಗಿ he was a statesman. ನಾನೊಬ್ಬ ರಾಜ್ಯಶಾಸ್ತ್ರ ಅಧ್ಯಯನ ವಿಭಾಗದ ವಿದ್ಯಾರ್ಥಿಯಾಗಿ, ಅಲ್ಲಿ ಪ್ರಾಧ್ಯಾಪಕರಾಗಿ ಸುಮಾರು 30 ವರ್ಷಗಳಿಂದ ಅವರ ಒಂದು ರಾಜಕೀಯ ಚಿಂತನೆಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಸಂದರ್ಭದಲ್ಲಿ ಬಸವೇಶ್ವರರವರ ಒಂದು ರಾಜಕೀಯ ಚಿಂತನೆಯನ್ನು ನಾವು ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಯಾಕಂದ್ರೆ he was a statesman. ಯಾಕಂದ್ರೆ he was a prime minister. ಬಿಜ್ಜಲ ಆ ರಾಜರ ಒಂದು ಆಸ್ಥಾನದಲ್ಲಿ he was a prime minister, ಅಂದ್ರೆ he was a minister. ಸೊ ಹಾಗಾಗಿ his contributions was significant both politically and socially. ಯಾಕಂದ್ರೆ ನಾವು ಮೊಟ್ಟ ಮೊದಲಿಗೆ ಹೇಳಿದ್ರು ಬಸವಣ್ಣ ಒಬ್ಬ ಫಿಲಾಸಫರ್ ಅಂತ ಹೇಳಿದ್ರು. ಸೊ ಫಿಲಾಸಫರ್ ಅಂದ ತಕ್ಷಣ ಅದು ಒಂದೇ ವಿಚಾರಕ್ಕೆ ಅದು ಸೀಮಿತವಾಗಿರಲ್ಲ. ಸೊ he has contributed. ಸೊ ಪೊಲಿಟಿಕಲಿ ಅವರ ಒಂದು ಕಾಂಟ್ರಿಬ್ಯೂಷನ್ ಸಮಾಜಕ್ಕಿದೆ, ಈ ಭಾಗಕ್ಕಿದೆ. ಸಾಮಾಜಿಕವಾಗಿ ಅವರ ಕಾಂಟ್ರಿಬ್ಯೂಷನ್ ಸಮಾಜಕ್ಕಿದೆ, ಪರ್ಟಿಕ್ಯುಲರ್ಲಿ ಇನ್ ಲೇಯಿಂಗ್ ದ ಫೌಂಡೇಶನ್ ಫಾರ್ ಎ ಮೋರ್ ಈಕ್ವಲಿಟೇರಿಯನ್ ಸೊಸೈಟಿ. ಸೊ ಹಾಗಾಗಿ ಬಸವೇಶ್ವರರವರ ಕೆಲವು
ಸಾಮಾಜಿಕ ಮತ್ತು ರಾಜಕೀಯ ಒಂದು ಕೊಡುಗೆಗಳನ್ನು ನಿಮ್ಮ ಮುಂದೆ ಸ್ವಲ್ಪ ಬ್ರೀಫ್ ಆಗಿ ನಾನೇನು ಜಾಸ್ತಿ ಇವತ್ತು ತಗೊಳ್ಳೋಣ. ಸೊ ಹಾಗಾಗಿ ಇಲ್ಲಿ ನಾವು ಹೇಳಿದ್ವು, ಯಾಕಂದ್ರೆ ಬಸವೇಶ್ವರ ಅವರ ಕಾಂಟ್ರಿಬ್ಯೂಷನ್ ನಮಗೆ ಗೊತ್ತಾಗಿದ್ದು ಅವರ ಒಂದು ನಾಯಕತ್ವದ ಒಂದು ಅಂದ್ರೆ ಫ್ರಮ್ ಹಿಸ್ ಲೀಡರ್ಶಿಪ್. ಸೊ ಪ್ರೈಮ್ ಮಿನಿಸ್ಟರ್ ಅಷ್ಟೊಂದು ಈಸಿ ಅಲ್ಲ, ಅಂದ್ರೆ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಒಬ್ಬ ನಾಯಕರಾದರು. ಹಾಗಾಗಿ ಲೀಡರ್ಶಿಪ್ ಆಸ್ ಎ ಪ್ರೈಮ್ ಮಿನಿಸ್ಟರ್ ಅವರು ಆ ಬಿಜ್ಜಲ ದ ಸೆಕೆಂಡ್ ಅಂತ ಹೇಳ್ತೀವಿ, ಕಲಚೂರಿ ಡೈನಾಸ್ಟಿ, ಆ ಡೈನಾಸ್ಟಿ ಆ ಬಿಜ್ಜಲ ರಾಜನ ಮಂತ್ರಿಮಂಡಲದಲ್ಲಿ ಇವಾಗ ಪ್ರೈಮ್ ಮಿನಿಸ್ಟರ್, ಅಂದ್ರೆ ದ ಮೈನ್ ಮಂತ್ರಿ ಅಂತ ಹೇಳ್ತೀವಿ. ಹಾಗಾಗಿ ಯಾಕಂದ್ರೆ ಅವರು ಆ ಮುಖ್ಯಮಂತ್ರಿ ಏನು ಅಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದಾಗ he implemented administrative reforms and upheld justice and ethical governance. ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿ ಸಾಕಷ್ಟು ಇವತ್ತು ಗೊಂದಲಗಳಿದ್ದಾವೆ. ಇವತ್ತು ನಮ್ಮ ನಾಯಕರಿಗೆ ಗ್ರಾಮ ಪಂಚಾಯತಿಂದ ಹಿಡಿದು ಪಾರ್ಲಿಮೆಂಟ್ ತನಕ ನಾವು ಇವತ್ತು ಈ ವಿಚಾರಗಳನ್ನು ನಾವು ನೋಡ್ಬೇಕಾಗಿದೆ, ವಿಶ್ಲೇಷಣೆ ಮಾಡಬೇಕಾಗಿದೆ. ಬಸವಣ್ಣನವರು ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ ಈ ಇಂಪ್ಲಿಮೆಂಟೆಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಮಾಡ್ತೀವಿ. ಇವತ್ತು ನಾವು ಎಷ್ಟೋ ಒಂದು ಸಾಕಷ್ಟು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಮಾಡಿದ್ದೀವಿ, ಆದರೆ ಈ ದೇಶದ ಆಡಳಿತದ ಪರಿಸ್ಥಿತಿ ಹೇಗಿದೆ ನಮ್ಗೆ ಅರ್ಥ ಆಗ್ತಾ ಇದೆ. ಅಂಡ್ ಈ ಅಪೇಲ್ ಜಸ್ಟಿಸ್ ಅಂತ ಎಥಿಕಲ್ ಗವರ್ನೆನ್ಸ್, ಇವತ್ತು ಸಾಮಾಜಿಕ ನ್ಯಾಯ ಅಂತ ಹೇಳ್ತೀವಿ, ಸಾಮಾಜಿಕ ನ್ಯಾಯ ಅನ್ನೋದು ಹುಡುಕಲು ಸಿಗ್ತಾ ಇಲ್ಲ. ಯಾಕಂದ್ರೆ ಟ್ರೂಲಿ ಸ್ಪೀಕಿಂಗ್ ಇವತ್ತು ಸಾಮಾಜಿಕ ಏನೋ ಪರಿಕಲ್ಪನೆ ಅನ್ನೋದು ಸಾಮಾಜಿಕ ನ್ಯಾಯ ಅಂತ ಹೇಳ್ತೀವಿ, ಜಸ್ಟಿಸ್ ಅಂತೀವಿ, ಇವತ್ತು ಬಹಳ ಕಷ್ಟ ಇದೆ. ಆಮೇಲೆ ಸೊ ಗವರ್ನೆನ್ಸ್ ಅಲ್ಲಿ ಎಥಿಕ್ಸ್ ಇಲ್ಲ. ಯಾಕಂದ್ರೆ ಇವತ್ತು ಈ ಭಾರತ ದೇಶದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ಬಸವಣ್ಣನವರ ಆ ಒಂದು ಸಿದ್ಧಾಂತವನ್ನು ಅರಿಸ್ಕೊಂಡ್ರೆ ಅಟ್ಲೀಸ್ಟ್ ಟು ಸಮ್ ಎಕ್ಸ್ಟೆಂಟ್ ಈ ದೇಶದ ಪ್ರಜಾಪ್ರಭುತ್ವ ಈ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಅನ್ನೋದು ಸ್ವಲ್ಪ ಗಟ್ಟಿಯಾಗಿ ನಿಲ್ತಾರೆ, ಜನಕ್ಕೆ ಒಂದು ಏನಾದರೂ ಒಂದು ಒಳ್ಳೇದಾಗ್ತದೆ ಅನ್ನೋ ಮನೋಭಾವ. ಹಾಗಾಗಿ ಮತ್ತು ರಾಜಕೀಯ ಕಾಂಟ್ರಿಬ್ಯೂಷನ್ ಆ ಕಡೆ ಇದ್ರೆ ಸೋಷಿಯಲ್ ಕಾಂಟ್ರಿಬ್ಯೂಷನ್ಸ್ ಒಂದು ನಾಲ್ಕೈದು ವಿಚಾರಗಳನ್ನು ಕೆಲವೇ ನಿಮಿಷಗಳಲ್ಲಿ ಇದು ಮಾಡ್ತಾರೆ. ಯಾಕಂದ್ರೆ ಸಾಮಾಜಿಕ ವಿಚಾರಗಳು ಬಂದಾಗ ಇವತ್ತು ಫಿಲಾಸಫರ್ ಅಂತ ಮೊಟ್ಟ ಮೊದಲಿಗೆ ಹೇಳಿದ್ರೆ ಅವರು ಹಿ ಅಪೋಸ್ ಸ್ಟ್ರಾಂಗ್ಲಿ ದ ರಿಜಿಡ್ ಕ್ಯಾಸ್ಟ್ ಹೈರಾರ್ಕಿ. ನಮ್ಮ ಮುಖ್ಯ ಅತಿಥಿಗಳು ಹೇಳಿದ್ರು ಕಾಸ್ಟ್ ಸಿಸ್ಟಮ್ ಹೇಗೆ ಬಂತು, ಸೊ ಹೆಜುಮನಿ ಸಿಸ್ಟಮ್, ಆಕ್ಯುಪೇಷನ್ ಬೇಸ್ಡ್, ಅಂದ್ರೆ ಆಕ್ಯುಪೇಷನ್ ಬೇಸ್ಡ್ ಕಾಸ್ಟ್ ಅಂತ ನಾವು ಹೇಳ್ತೀವಿ. ನಾವು ಸಾಮಾಜಿಕ ಪರಿಕಲ್ಪನೆಯಲ್ಲಿ ಅದನ್ನು ನಾವು ಹೆಜುಮನಿ ಸಿಸ್ಟಮ್ ಅಂತ ಹೇಳ್ತೀವಿ. ಅವರೊಬ್ಬ ಹಿಸ್ಟೋರಿಯನ್ ಆಗಿ ಕಾಸ್ಟ್ ಸಿಸ್ಟಮ್ ಹೇಗೆ ಎವಲ್ಯೂಷನ್ ಆಯ್ತು ಅನ್ನೋದನ್ನು ನಮ್ಮ ಮುಂದೆ ಅವರು ಬಿಚ್ಚಿಟ್ಟಿದ್ದಾರೆ. ಯಾಕಂದ್ರೆ ಈ ಕಾಸ್ಟ್ ಮತ್ತು ಹೈರಾರ್ಕಿ ಸಿಸ್ಟಮ್ ಅನ್ನು ಬಸವೇಶ್ವರವರು ಮೊಟ್ಟ ಮೊದಲಿಗೆ ಅಪೋಸ್ ಮಾಡ್ತಾರೆ. ಹಿ ಪ್ರಮೋಟೆಡ್ ದ ಐಡಿಯಾ ದಟ್ ಆಲ್ ಹ್ಯೂಮನ್ಸ್ ಆರ್ ಈಕ್ವಲ್. ಜಾತಿ ಪದ್ಧತಿ ಇದ್ರೆ ಅಲ್ಲಿ ಈಕ್ವಾಲಿಟಿ ಇರೋದಿಲ್ಲ, ಯಾಕಂದ್ರೆ ದೇರ್ ಆರ್ ಟು ಕಾಂಟ್ರಾಡಿಕ್ಟರಿ ಇಶ್ಯೂಸ್. ಯಾಕಂದ್ರೆ ನೀವು ಜಾತಿ ಪದ್ಧತಿ, ನೀವು ಹೈರಾರ್ಕಿ ಅಥವಾ ವರ್ಣ ಸಿಸ್ಟಮ್ ಇದ್ದರೆ ಯು ಕೆನಾಟ್ ಅಚೀವ್, ಯು ಕೆನಾಟ್ ಥಿಂಕ್ ಆಫ್ ಈಕ್ವಾಲಿಟಿ. ಸೊ ಹಾಗಾಗಿ ನಿಮ್ಗೆ ಸಮಾಜದಲ್ಲಿ ಏನಾದ್ರೂ ಸಮಾನತೆ ಅನ್ನೋದು ಇರಬೇಕಾದ್ರೆ ಸೊ ಕಾಸ್ಟ್ ಸಿಸ್ಟಮ್ ಅನ್ನೋದು ಹೋಗ್ಬೇಕು ಅನ್ನೋದು ಮೊಟ್ಟ ಮೊದಲಿನ ಒಂದು ಸಾಮಾಜಿಕ ಪರಿಕಲ್ಪನೆ ಬಸವೇಶ್ವರ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್ ಆಫ್ ಜೆಂಡರ್ ಎಲ್ಲರೂ ಒಂದೇ ಅಂತ ಹೇಳ್ತಾರೆ. ಸೊ ಆ ದಿಕ್ಕಿನಲ್ಲಿ ಅವರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ನಾವು ವುಮೆನ್ ಎಂಪವರ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇವತ್ತು ನಾವು ಇವತ್ತು ನಾವು ಪೊಲಿಟಿಕಲ್ ಈಕ್ವಾಲಿಟಿ ಬಗ್ಗೆ ಬಂದ್ರೆ ಪಂಚಾಯತ್ ಸಂಸ್ಥೆಗಳಲ್ಲಿ ಮಾತ್ರ ನಾವು ವುಮೆನ್ಗೆ ನಾವು 3% ರಿಸರ್ವೇಶನ್ ಕೊಟ್ಟಿದ್ದೀವಿ. ಸೊ ಅಸೆಂಬ್ಲಿನಲ್ಲಿ ನಾವು ಅವ್ರಿಗೆ ನಾವು ರಿಸರ್ವೇಶನ್ ಕೊಟ್ಟಿಲ್ಲ, ಪಾರ್ಲಿಮೆಂಟ್ ಅಲ್ಲಿ ನಾವು ಇವತ್ತು ರಿಸರ್ವೇಶನ್ ಕೊಟ್ಟಿಲ್ಲ. ಇವತ್ತು ವುಮೆನ್ ಆರ್ ಫೈಟಿಂಗ್ ಫಾರ್ ದಿಸ್. ಬಟ್ ಆದ್ರೆ ಬಸವೇಶ್ವರರವರು 12ನೇ ಶತಮಾನದಲ್ಲಿ ಈ ಫಾಟ್ ಫಾರ್ ದ ಎಂಪವರ್ಮೆಂಟ್ ಆಫ್ ವುಮೆನ್. ಯಾಕಂದ್ರೆ ಇಲ್ಲಿ ಈ ಅಡ್ವೊಕೇಟೆಡ್ ಫಾರ್ ದ ಡಿಗ್ನಿಟಿ ಅಂಡ್ ರೈಟ್ಸ್ ಆಫ್ ವುಮೆನ್, ಸೊ ಎನ್ಕರೇಜಿಂಗ್ ದಿ ಪಾರ್ಟಿಸಿಪೇಷನ್ ಇನ್ ರಿಲಿಜಿಯಸ್ ಅಂಡ್ ಇಂಟೆಲೆಕ್ಚುಯಲ್ ಲೈಫ್. ಯಾಕಂದ್ರೆ ರಾಡಿಕಲ್ಸ್, ಯಾಕಂದ್ರೆ ಸ್ಟ್ಯಾಂಡ್ ಇನ್ ಹಿಸ್ ಟೈಮ್, ಅವರು ಆ ದಿಕ್ಕಿನಲ್ಲಿ ಅವರು ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಅವರು ಕಥೆನೂ ಹೇಳುದು ಸ್ಟೋರಿ ಹೇಳುದು. ಆಮೇಲೆ ವಚನ ಲಿಟರೇಚರ್, ಯಾಕಂದ್ರೆ ನಾವೇನು ಏನು, ಯಾಕಂದ್ರೆ ಬಸವೇಶ್ವರ ಅಂದ ತಕ್ಷಣ ಅವ್ರ ವಚನಗಳು ನಮಗೆ ಕಣ್ಣು ಮುಂದೆ ಬರ್ತವೆ. ಏನು ಆ ವಚನಗಳು ಏನಿದೆ, ಇಟ್ ಸಿಂಪಲ್ ಕನ್ವೇಯಿಂಗ್ ಎ ಸ್ಪಿರಿಚುವಲ್ ಅಂಡ್ ಮೋರಲ್ ಮೆಸೇಜಸ್. ಬಸವೇಶ್ವರ ಅವರ ವಚನಗಳಲ್ಲಿ ಒಂದು ಮೆಸೇಜ್ ಇದೆ, ಏನಂತಂದ್ರೆ ಸ್ಪಿರಿಚುವಲ್ ಅಂಡ್ ಮೋರಲ್ ಮೆಸೇಜಸ್ ಇನ್ ಸಿಂಪಲ್ ಲ್ಯಾಂಗ್ವೇಜ್. ಸೊ ಮೇಕಿಂಗ್ ಫಿಲಾಸಫಿ ಅಕ್ಸೆಸಬಲ್ ಟು ಕಾಮನ್ ಪೀಪಲ್. ಯಾಕಂದ್ರೆ ತಮ್ಮ ವಚನಗಳಲ್ಲಿ ತಮ್ಮ ಸಿದ್ಧಾಂತಗಳನ್ನು, ತಮ್ಮ ಏನು ಈ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ ಅನ್ನುವ ಆ ದೃಷ್ಟಿಕೋನದಲ್ಲಿ ಅವರ ವಚನಗಳನ್ನು ಅವರು
ರಚನೆ ಮಾಡ್ತಾರೆ. ಸೊ ಹಾಗಾಗಿ ಅತ್ಯಂತ ಇನ್ನೊಂದು ಮುಖ್ಯ ಅಂತಂದ್ರೆ ಪ್ರಮೋಷನ್ ಆಫ್ ವರ್ಕ್ ಆ್ಯಂಡ್ ವರ್ಷಿಪ್ ಅಂತ ಹೇಳ್ತಾರೆ. ನಾವು ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಇವತ್ತು ಪ್ರತಿಯೊಬ್ಬರು ಅದನ್ನು ನಾವು ನೆನೆಸ್ಕೊಂಡ್ರೆ ಅದರ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ವರ್ಕ್ ಈಸ್ ವರ್ಷಿಪ್. ಯಾಕಂದ್ರೆ ಡಿಗ್ನಿಟಿ ಆಫ್ ಲೇಬರ್ ಅಂಡ್ ಸೆಲ್ಫ್ ರಿಲಿಯನ್ಸ್. ನನ್ನ ಕೆಲಸ ನಾನು ಮಾಡ್ಕೋಬೇಕು, ನನ್ನ ಕರ್ತವ್ಯ ನಾನು ಮಾಡ್ಬೇಕು. ಸೊ ಅದು ಆವತ್ತೇ ಬಸವೇಶ್ವರ ಹೇಳ್ತಾರೆ. ಸೊ ಹಾಗಾಗಿ ಫೌಂಡೇಶನ್ ಆಫ್ ಲಿಂಗಾಯತಿಸಂ ಬಗ್ಗೆ ಹೇಳ್ತಾರೆ. ಅದು ಇದಿದೆ ಕಾಂಟ್ರವರ್ಷಿಯಲ್ ಇಶ್ಯೂ, ಅದರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಸಾಮಾಜಿಕ ಮತ್ತು ರಾಜಕೀಯ ವಿಚಾರಗಳು ಬಸವಣ್ಣನ ಅವರು ಹೇಳಿರ್ತಾರೆ, ಎ ಪೊಲಿಟಿಕಲ್ ಐಡಿಯಾಸ್ ಆರ್ ಡೀಪ್ಲಿ ರೂಟೆಡ್ ಇನ್ ಎಥಿಕ್ಸ್, ಈಕ್ವಾಲಿಟಿ ಅಂಡ್ ಸೋಷಿಯಲ್ ಜಸ್ಟಿಸ್. ಅವರು ಸಾಮಾಜಿಕ ಪರಿಕಲ್ಪನೆ ಇರಲಿ ಅಥವಾ ರಾಜಕೀಯ ಪರಿಕಲ್ಪನೆ ಇರಲಿ, ಯಾಕಂದ್ರೆ ದೇ ಆರ್ ಡೀಪ್ಲಿ ರೂಟೆಡ್ ಇನ್ ಎಥಿಕ್ಸ್, ಮೊರಾಲಿಟಿ ಅಂಡ್ ಈಕ್ವಾಲಿಟಿ. ಯಾಕಂದ್ರೆ ಇವತ್ತು ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ ತನ್ನ ರಾಮರಾಜ್ಯದಲ್ಲಿ, ಯಾಕಂದ್ರೆ ಅಲ್ಲಿ ಎಥಿಕ್ಸ್ ಡಾಮಿನೇಟೆಡ್ ಪಾಲಿಟಿಕ್ಸ್ ಅಂತ ಹೇಳ್ತಾರೆ. ಯಾಕಂದ್ರೆ ಪಾಲಿಟಿಕ್ಸ್ ಅಲ್ಲಿ ಎಥಿಕ್ಸ್ ಇರಬೇಕು, ಅಥವಾ ಮೊರಾಲಿಟಿ ಡಾಮಿನೇಟೆಡ್ ಪಾಲಿಟಿಕ್ಸ್ ಅಂತ ಇರ್ತಾರೆ. ಸೊ ಇಸ್ ಫಿಲಾಸಫರ್ ಎಸ್ ಎ ಸ್ಟೇಟ್ಸ್ಮನ್, he believed that political power should be used to uphold ಧರ್ಮ. ಹೇಳ್ತಾರೆ ರಾಜಕೀಯದಲ್ಲಿ ಇವತ್ತು ರಾಜಕೀಯ ಅಧಿಕಾರ ಬೇಕು ಯಾಕೆ ಕೊಡ್ತಾರೆ ಟು ಅಪೋರ್ಡ್ ಧರ್ಮ ಅಂತ ಹೇಳಿ. ವಾಟ್ ಈಸ್ ಧರ್ಮ? ಅಂಡ್ ಎನ್ಶೂರ್ ದ ವೆಲ್ಫೇರ್ ಆಫ್ ಆಲ್ ಪೀಪಲ್ ರಿಗಾರ್ಡ್ಲೆಸ್ ಆಫ್ ಕ್ಯಾಸ್ಟ್ ಆರ್ ಸೋಷಿಯಲ್ ಸ್ಟೇಟಸ್. ಯಾಕಂದ್ರೆ ಹಾಗಾಗಿ ಇವತ್ತು ಧರ್ಮ, ಯಾಕಂದ್ರೆ ರಾಜಕೀಯದಲ್ಲಿ ಧರ್ಮ ಡಾಮಿನೇಟೆಡ್ ಇರಬೇಕು, ಅಲ್ಲಿ ಎಥಿಕ್ಸ್ ಇರಬೇಕು, ನೀತಿ ಇರಬೇಕು, ಸಮಾನತೆ ಇರಬೇಕು ಅನ್ನೋ. ಸೊ ಹಾಗಾಗಿ ಅವರು ಮೆರಿಟ್ ಓವರ್ ಬರ್ತ್ ಅನ್ನೋ ಮಾತನ್ನು ಹೇಳ್ತಾರೆ. ಯಾರಿಗೆ ಸಿರಿಸ್ಬೇಕು ಕಾಸ್ಟ್, ಯಾರಿಗೆ ಎಬಿಲಿಟಿ ಇದೆ ಅವ್ರಿಗೆ ನೀವು ಆ ಜವಾಬ್ದಾರಿಯನ್ನು ಕೊಡಬೇಕು, ನಾಟ್ ಬೇಸ್ಡ್ ಆನ್ ಕಾಸ್ಟ್. ಆಮೇಲೆ ಇನ್ನೊಂದು, ಅವರು ಪ್ರಜಾಪ್ರಭುತ್ವ ಸರ್ಕಾರದ ಬಗ್ಗೆ ಅವರಿಗೆ ಅತ್ಯಂತ ಒಂದು ಪ್ರೀತಿ ಇರ್ತದೆ. ಯಾಕಂದ್ರೆ he has strong opinion. ಯಾಕಂದ್ರೆ ಯಾಕಂದ್ರೆ ಅವರ ಅನುಭವ ಮಂಟಪ ಮುಖಾಂತರ ಈ ಪ್ರಮೋಟೆಡ್ ಎ ಫಾರ್ಮ್ ಆಫ್ ಪಾರ್ಟಿಸಿಪೇಟರಿ ಅಂಡ್ ಡೆಲಿಬರೇಟಿವ್ ಡೆಮೋಕ್ರಸಿ. ಯಾಕಂದ್ರೆ ಇವತ್ತು ನಾವು ಪಾರ್ಲಿಮೆಂಟ್ ಅಂತ ಹೇಳ್ತೀವಿ, ಸೊ ಅಸೆಂಬ್ಲಿ ಅಂತ ಹೇಳ್ತೀವಿ. ಸೊ ಆವತ್ತೇ ಅವರ ಅನುಭವ ಮಂಟಪವನ್ನು ಕಟ್ಟಿ ಆ ಒಂದು ಡೆಲಿಬರೇಟಿವ್ ಡೆಮಾಕ್ರಟಿಕ್ ಪ್ರೊಸೆಸ್ ಅನ್ನು ನಮಗೆ ತೋರಿಸಿ ಹೋಗಿದ್ದಾರೆ. ಸೊ ವೇರ್ ಆಲ್ ವಾಯ್ಸಸ್ ಇನ್ಕ್ಲೂಡಿಂಗ್ ದೋಸ್ ಆಫ್ ವುಮೆನ್ ಅಂಡ್ ಲೋಯರ್ ಕಾಸ್ಟ್, ಅಂದ್ರೆ ಅವರ ಒಂದು ವಿಚಾರಗಳನ್ನು ಅಲ್ಲಿ ಚರ್ಚೆ ಮಾಡುವ ಅವಕಾಶಗಳನ್ನು ಕೊಡ್ತಾರೆ. ಆಗಲೇ ಸಪರೇಷನ್ ಆಫ್ ರಿಲಿಜಿಯನ್ ಅಂಡ್ ಪವರ್, ಧರ್ಮ ಮತ್ತು ಅಧಿಕಾರ ಬೇರೆ ಬೇರೆ ಇರಬೇಕು. ಸ್ಪಿರಿಚುವಲ್ ಹಿಮ್ಸೆಲ್ಫ್, ಬಸವೇಶ್ವರ ಅಪೋಸ್ ಯೂಸಿಂಗ್ ರಿಲಿಜಿಯನ್ ಟು ಜಸ್ಟಿಫೈ ಪೊಲಿಟಿಕಲ್ ಅಥಾರಿಟಿ ಆರ್ ಸೋಷಿಯಲ್ ಹೈರಾರ್ಕಿ. ಧರ್ಮ ಮತ್ತು ಅಧಿಕಾರಕ್ಕೆ ಒಂದಾಗಬಾರ್ದು. ರೂಲ್ ಆಫ್ ಲಾ ಅಂಡ್ ಜಸ್ಟಿಸ್, ಯಾಕಂದ್ರೆ ಅವ್ರ ಇನ್ನೊಂದು ಕಾನ್ಸೆಪ್ಟ್ ರೂಲ್ ಆಫ್ ಲಾ ಅಂಡ್ ಜಸ್ಟಿಸ್. ಈ ಎಂಫಸೈಸ್ ಫೇರ್ನೆಸ್, ಅಕೌಂಟಬಿಲಿಟಿ ಅಂಡ್ ಎಥಿಕಲ್ ಕಂಡಕ್ಟ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಅಡ್ಮಿನಿಸ್ಟ್ರೇಷನ್ ಬಹಳ ಇದೊಂದು ನಮಗೆ ನ್ಯೂನ್ಯತೆ ಇದೆ. ಯಾಕಂದ್ರೆ ರೂಲ್ ಆಫ್ ಲಾ, ಪ್ರತಿಯೊಬ್ಬರಿಗೂ ಕಾನೂನು ಇರಬೇಕು. ಅಂಡ್ ಜಸ್ಟಿಸ್, ಯಾಕಂದ್ರೆ ಈ ಎಂಫಸೈಸ್ ಫೇರ್ನೆಸ್, ಅಕೌಂಟಬಿಲಿಟಿ ಅಂಡ್ ಎಥಿಕಲ್ ಕಾಂಡಕ್ಟ್. ಯಾಕಂದ್ರೆ ಮೊರಾಲಿಟಿ ಇರಬೇಕು ನಮ್ಮ ಡ್ಯೂಟಿಯಲ್ಲಿ. ಹಾಗಾಗಿ ಈಕ್ವಾಲಿಟಿ ಅಂಡ್ ಹ್ಯೂಮನ್ ರೈಟ್ಸ್ ಲಾಸ್ಟ್ ಪಾಯಿಂಟ್. ಯಾಕಂದ್ರೆ ಬಸವೇಶ್ವರ ಅವರ ಪರಿಕಲ್ಪನೆ ಇದೆಯಲ್ಲ, ಅವರ ಕಾಂಟ್ರಿಬ್ಯೂಷನ್, ಅವ್ರ ಚಿಂತನೆ ಏನಿದೆಯಲ್ಲ, ಫಾರ್ ಈಕ್ವಾಲಿಟಿ, ಫಾರ್ ರೈಟ್, ಫಾರ್ ಹ್ಯೂಮನ್ ರೈಟ್ಸ್. ನಾವು ಹೇಳ್ತೀವಿ ಇವತ್ತು ನಾವು ಹ್ಯೂಮನ್ ರೈಟ್ಸ್ ಬಗ್ಗೆ ಇವತ್ತು ನಾವು ಜೆನಿವಾ ಕೋರ್ಟ್ಗೆ ಹೋಗಬೇಕಾಗಿದೆ. ಸೊ ಹಾಗಾಗಿ ಇಸ್ ಪೊಲಿಟಿಕಲ್ ಥಾಟ್ ವಾಸ್ centered on equality, dignity and the protection of individual rights, ideas that resonate with modern democratic values. ಹಾಗಾಗಿ ಬಸವೇಶ್ವರ ಅವರ ಸಾಮಾಜಿಕ ಚಿಂತನೆ, ರಾಜಕೀಯ ಚಿಂತನೆ, ಅವ್ರು ಮಾಡಿದಂತ ಕೊಡುಗೆ, ಅವ್ರು ಮಾಡಿದಂತ ಏನು ಕಾಂಟ್ರಿಬ್ಯೂಷನ್ ಇದೆ ಈ ಸಮಾಜಕ್ಕೆ ಇವತ್ತು ಮತ್ತು ಅತ್ಯಂತ ನಮಗೆ ಅವಶ್ಯಕತೆ ಇದೆ. ಇಲ್ಲಿರೋರು ಅಟ್ಲೀಸ್ಟ್ ಇವತ್ತು ಈ ಜಯಂತಿ ಮುಖಾಂತರ ಬಸವೇಶ್ವರ ಅವರ ಕೆಲವು ವಿಚಾರಗಳನ್ನು ನಾವು ಇಲ್ಲಿ ನೆನೆಸಿಕೊಂಡು ಅವ್ರು ಮಾಡಿದಂತ ಅವರು ತೋರಿಸಿದಂತ ದಾರಿಯಲ್ಲಿ ನಾವು ಜೀವನವನ್ನು ಮಾಡಿದ್ರೆ ಈ ಸಮಾಜದಲ್ಲಿರುವ ಇನ್ನೂ ಕೆಲವು ನ್ಯೂನತೆಗಳು ಹೋಗ್ತವೆ, ಈ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅನ್ನುವ ಆಸೆಯನ್ನು ಇಟ್ಕೊಂಡು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನೀವೆಲ್ಲರೂ ಸಹಕರಿಸಿದ್ದೀರಿ. ನಮ್ಮ ಮಾತಿಗೆ ಕೂತ್ಕೊಂಡು ಬಂದಂತ ಅತಿಥಿಗಳಿಗೆ ಡಾಕ್ಟರ್ ಸುರೇಶ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಅಧ್ಯಕ್ಷ ಭಾಷಣ ಮುಗಿಸ್ತಾ ಇದ್ದೇನೆ. ಬಸವಾದಿ ಶರಣರಿಗೆ ನಮಿಸಿ ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವ ಶುಭಾಶಯಗಳನ್ನು ನಮಗೆಲ್ಲರಿಗೆ ಕೋರುತ್ತಾ, ಗುಲ್ಬರ್ಗ ವಿಶ್ವವಿದ್ಯಾಲಯದ ಬಸವಾದಿ ಶರಣ ಸಾಹಿತ್ಯ ಕೇಂದ್ರದ ಅಡಿ ಇಂದು ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಆಯೋಜಿಸಲಾದಂಥ ಶ್ರೀ ಜಗಜ್ಯೋತಿ ಬಸವೇಶ್ವರರವರ
892ನೇ ಜಯಂತ್ಯೋತ್ಸವ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಬಸವಣ್ಣನವರ ತತ್ವಗಳು ಇಂದಿನ ಈ ಪ್ರಸ್ತುತ ಸಮಯದಲ್ಲಿ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ಹೇಳ್ತಾ, ದೇಶದ ನೀತಿ ನಿರೂಪಣೆಯಲ್ಲಿ ಕೆಳಮಟ್ಟದ ಏನು ವಿದ್ಯಾರ್ಥಿಗಳು ನೀತಿ ನಿರೂಪಣೆಯಲ್ಲಿ ಮುಖ್ಯ ಪಾತ್ರ ವಹಿಸಿ ಬಸವೇಶ್ವರರ ತತ್ವಗಳನ್ನ ನೀತಿ ನಿರೂಪಣೆಯಲ್ಲಿ ಅಳವಡಿಸಿದಾಗ ಅವರ ತತ್ವಗಳಿಗೆ ಒಂದು ನಿಜವಾದಂತ ಅರ್ಥ ಬರ್ತದೆ ಅನ್ನುವಂತ ಮಾತನ್ನ ಹೇಳಿದಂತ ಇಂದಿನ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ಡಾಕ್ಟರ್ ಸುರೇಶ್ ಕುಮಾರ್ ನಂದಗಾಂವ್ ಸರ್, ಪ್ರಾಂಶುಪಾಲರು ಶ್ರೀ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯ ಕಲಬುರಗಿ ಅವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾರೆ. ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿ ಬಸವೇಶ್ವರರವರ ರಾಜಕೀಯ ಮತ್ತು ಸಾಮಾಜಿಕ ಚಿಂತನೆಗಳನ್ನ ಓರೆಗೆ ಹೆಚ್ಚಿ ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಂತ ಗೌರವಾನ್ವಿತ ಕುಲಪತಿಗಳಾದಂಥ ಪ್ರೊಫೆಸರ್ ಗುರು ಶ್ರೀರಾಮುಲು ಸರ್ ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಈ ಬಸವೇಶ್ವರರ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಅತಿಥಿಗಳಾಗಿ ಆಗಮಿಸಿರುವಂತ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರಾದಂತಹ ಡಾಕ್ಟರ್ ಪೀರ್ಜಾದ ಪೈನುದ್ದೀನ್ ಅವರಿಗೂ ಸಹಿತ ನಾನು ವಿಶ್ವವಿದ್ಯಾಲಯದ ಪರವಾಗಿ ತಮ್ಮೆಲ್ಲರ ಪರವಾಗಿ ವಿದ್ಯಾಭಿಷೇಕ ಪರಿಷತ್ ಸದಸ್ಯರಾದಂತಹ ಡಾಕ್ಟರ್ ಸುರೇಶ್ ಹೆಗ್ಗೆ ಸರ್ ಅವರಿಗೂ ಸಹಿತ ನಾನು ವಿಶ್ವವಿದ್ಯಾಲಯದ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಸಚಿವರಾದಂತಹ ಪ್ರೊಫೆಸರ್ ರಮೇಶ್ ಲಂಡನ್ಕರ್ ಸರ್ ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ತಮ್ಮ ಎಡೆಬಿಡದ ಕೆಲಸಗಳ ನಡುವೆಯೂ ಸಹಿತ ನಮ್ಮ ಕುಲಸಚಿವರು ಮೌಲ್ಯಮಾಪನ ಡಾಕ್ಟರ್ ನಿಂಗಣ್ಣ ಕಣ್ಣೂರ್ ಸರ್ ಅವರು ಸಹಿತ ಈ ಸಮಾರಂಭಕ್ಕೆ ಆಗಮಿಸಿ ಸಮಾರಂಭಕ್ಕೆ ಶೋಭೆ ತಂದಿದ್ದಾರೆ. ಅವ್ರಿಗೂ ಸಹಿತ ನಾನು ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಹಣಕಾಸಿನ ನೆರವು ನೀಡುವಂತಹ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿತ್ತಾಧಿಕಾರಿಗಳು ಆಗಿರುವಂತಹ ಶ್ರೀಮತಿ ಜಯಂಬಿಕಾ ಮೇಡಮ್ ಅವರಿಗೂ ಸಹಿತ ನಾನು ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಈ ಎಲ್ಲ ಕಾರ್ಯಕ್ರಮಗಳ ಈ ಸಮಾರಂಭದ ಹಿಂದೆ ಶಕ್ತಿಯಾಗಿ ಸುಮಾರು 4-6 ದಿವಸಗಳಿಂದ ನಿರಂತರವಾಗಿ ಶ್ರಮಿಸಿ ಈ ಸಮಾರಂಭವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿ ಸಮಾರಂಭ ಯಶಸ್ವಿಗೊಳಿಸಲು ಶ್ರಮಿಸಿರುವಂತ ಪ್ರೊಫೆಸರ್ ಅನುಬಡಿಮಠ ಸರ್ ಅವರಿಗೂ ಸಹಿತ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಎಲ್ಲಾ ನಿಕಾಯಗಳ ಡೀನರು, ವಿದ್ಯಾಭಿಷೇಕ ಪರಿಷತ್ ಸದಸ್ಯರು, ಸಿಂಡಿಕೇಟ್ ಸದಸ್ಯರು ಹಾಗೂ ಎಲ್ಲ ಹಿರಿಯ ಪ್ರಾಧ್ಯಾಪಕರು ಹಾಗೂ ನನ್ನ ಅಧ್ಯಾಪಕೇತರ ಸ್ನೇಹಿತರು ಎಲ್ಲರಿಗೂ ನಾನು ವಿಶ್ವವಿದ್ಯಾಲಯದ ಪರವಾಗಿ ಈ ಸಮಾರಂಭಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಅತಿಥಿ ಉಪನ್ಯಾಸಕರು, ಸಂಶೋಧನಾ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ವಿದ್ಯಾರ್ಥಿನಿಯರು ಹಾಗೂ ನಗರದಿಂದ ಆಗಮಿಸುತ್ತಾ ಎಲ್ಲ ಆಹ್ವಾನಿತರಿಗೆ ನಾನು ವಿಶ್ವವಿದ್ಯಾಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಾರಂಭಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರನ್ನ ಮತ್ತೊಮ್ಮೆ ಈ ಸಮಾರಂಭದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ ವಂದನಾರ್ಪಣೆ ಮುಗಿಸ್ತೇನೆ. ನಮಸ್ಕಾರ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧ ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗಾ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಛಲ ಜಲಧಿ ತರಂಗಾ, तब शुभ नामे जाने तब शुभ आशीष मांगे, गाहे तब जय गाथा जन गण मंगलदायक जय हे भारत भाग्य विधाता, जय हे जय हे जय हे